ಹೋಗಿ ನಿಮ್ಮ ಪ್ರಿನ್ಸಿಪಲ್ಗೆ ನಿಮ್ಮ ಮೇಡಮ್ ತೋರ್ಸನಲ್ಲಿ ಫುಲ್ ಟೈಮ್ ಕೆಲಸ ಏನು ಮಾಡಕತ್ತಿದೆ ಅಂತ ಅಂದ್ಬಿಟ್ಟು ಸ್ಕೂಲೆಲ್ಲ ಬಿಡಿಸಿದೆ ನೋಡಿದ್ರೆ ಮೊಬೈಲ್ ಇಟ್ಕೊಂಡು ಸ್ಟೈಲಾಗಿ ಒಳ್ಳೆ ಸೂಟು ಬೂಟು ಹಾಕ್ಕೊಂಡು ವೀಡಿಯೋಗಳು ಮಾಡ್ತಿರ್ತಾನೆ ನಮ್ಮ ಸ್ಟೂಡೆಂಟು ಅಂತಂದು. ಇಲ್ಲಿ ನೋಡಿದ್ರೆ ಇಲ್ಲಿ ಬಟಾಟಿ ಕುದಿಸೋದು, ಅದ್ರ ಸಿಪ್ಪೆ ತೆಗಿಯೋದು, ಸಾಂಬಾರು ಮಾಡೋದು. ಅಯ್ಯಪ್ಪ ಮಣ್ಣು ಸಖತ್ತಾಗಿ ಹತ್ಕೋತಿದೆ ಅವರಿಗೆ. ಏನು ಕೇಳಿಸ್ತಿದೆ? ಇವ್ರ ಶಕ್ತಿ ಹೆಂಗಿದೆ ನೋಡು, ಆ ಗಿಡನೇ ಸೀಳೋಗ್ತಾ ಇದೆ ಅಲ್ಲಿ. ಸಾಕು ಬಾ, ಪೀಸ್ಗಳಾಯ್ತು. ಎಲ್ಲ ಹೆಂಗೆ ಓದ್ತಾರೆ. ನೆಕ್ಸ್ಟ್ ಅವರು ದೊಡ್ಡ ದೊಡ್ಡ ಇನ್ಸ್ಪೆಕ್ಟರ್ ಆಗ್ತಾರೆ, ಒಬ್ಬನ ಡಾಕ್ಟರ್ ಆಗ್ತಾನೆ, ಒಬ್ಬನ ಪೈಲಟ್ ಆಗ್ತಾನೆ, ಒಬ್ಬನ ಯೂಟ್ಯೂಬರ್. ಅದರಲ್ಲಿ ಯಾರು ಆಗಲ್ಲ. ಅವರು ಯೂಟ್ಯೂಬರ್ ಆಗ್ಬೇಕಂದ್ರೆ ಇಲ್ಲಿದ್ದಾರೆ ನೋಡಿ, ಇಂಥವ್ರು ಇರ್ತಾರೆ. ನೋಡ್ರಪ್ಪ ಇದು ಹೆಂಗೆ ಹೋಗ್ತಾ ಇದೆ. ಹೋಗ ನನ್ನ ಮಗಂದೈತೆ. ಒಳ್ಳೆ ಇದು ಆಯ್ತಲ್ಲ, ಆಮೆ ಥರ ಆಗೋಯ್ತು ಇದು. Single family, 8 YouTube channels. One is World First YouTuber House. Then comes with the existing channel, Make Your Own Creation, Datta Benur Creation. In Kannada, Datta Benur Family Blog. YouTuber House Kirti. YouTuber House Uchit. YouTuber House Food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಸೊ ಇವತ್ತು ನಾವು ಮಾಡ್ತಿರೋದು ಪೂರಿ ಮತ್ತು ಸಾಂಬಾರು. ನೋಡ್ರಪ್ಪ, ಆಲೂ ಸಾಂಬಾರು. ಬಂಡ್ರಪ್ಪ ಇವತ್ತು ಯಾವುದೋ ದೊಡ್ಡ ದೊಡ್ಡ ಪೂರಿ ಮಾಡೋ ಅಂತೇಳಿ ಡಿಸೈಡ್ ಮಾಡಿದೆವು. ನೋಡೋಣ ಹೆಂಗೆ ಬರುತ್ತೆ. ಅವಳು ಹೆಂಗೆ ಬರ್ತಾಳೆ. ಅಷ್ಟಕ್ಕೆ ಭಾರ ಆಗೋಯ್ತಾ. ಇವತ್ತೇನು ಮಳೆ ಬರುತ್ತಾ ಏನೋ ಗೊತ್ತಾಗ್ತಿಲ್ಲ. ಈ ಮೊನ್ನೆ ಥರ ಚೋಡ ಮಾಡೋ ಥರ ಬಂದುಬಿಟ್ರೆ ಮುಗೀತಿ ಇವತ್ತು ಕತೆ. ಟಪಕ್ 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 ಅಂತಂದ್ಬಿಟ್ಟು ರೆಡಿ ಮಾಡ್ಯಾರ. ಸೊ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಇವತ್ತು ಎಲ್ಲ ಟೀಮ್ ಅವರು. ಯಾಕಂದರೆ ಇವತ್ತು ಅರ್ಜೆಂಟು ಪೂರಿ ಬೇಕಲ್ಲ. ಏಯ್ ಅದನ್ನು ಲೇ ಈರುಳ್ಳಿ ತಿತ್ತೀಯ ನಾವು ಆಲೂಗಡ್ಡೆ ತಗೊಂಬರ್ಲಿ. ಇವಾಗ ಆಲೂಗಡ್ಡೆ ಅಲ್ಲೇ ಒಳಗಡೆ ಬೇಯಿಸೋಕ್ಕಿಟ್ಟಿರೋದು. ಕೀರ್ತಿ ಈ ಕಡೆ ಬಾ. ಹೇಯ್ ಅದಕ್ಕೆ ತಗೊಳ್ಳೋ ಇಲ್ಲಲ್ಲಿ. ಇದಕ್ಕೆ ನೋಡಿ ಇವಾಗ ಚೋಟು ಅಂದ್ರೆ ಆಗಲ್ಲ. ಅದಕ್ಕೆ ಚೋಟು ಅಂದ್ರೆ ಆಗಲ್ಲ. ನೋಡಿ ಇವಾಗ ಹೆಂಗೆ ಬರ್ತದೆ. ಏಯ್ ಬಾರೋ, ಏಯ್ ಓಯ್ ಬಾರೋ, ಹೋಗಲ್ಲೇ ಅಂತ ಇದೆ. ಅದು ಫೈರಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟು ನೀರು ಹಾಕಿ ಕುದಿಬೇಕು, ಆಮೇಲೆ ಪಲ್ಯ ಮಾಡಬೇಕು. ಎಲ್ಲ ರೆಡಿ ಇಟ್ಬಿಟ್ಟು. ಯಾರೋ ಕಟ್ಟಿಗೆ ಇಟ್ಟಿದ್ದು, ಯಾರೋ ಬ್ರಿಲಿಯಂಟ್ ಐಸೆ. ಚಿಕ್ಕದ ಕೆಳಗಡೆ ಇರಬೇಕು. ಬಟ್ ಇಷ್ಟೆಲ್ಲ ಬೇಕಾಗಿಲ್ಲ. ಇಷ್ಟು ಹಾಕ್ಬಿಟ್ರೆ 2 ದಿವ್ಸಕ್ಕೆ ಆಗೋದೆಲ್ಲ. ಇಷ್ಟಕತ್ತಿ ಬಾರಪ್ಪ. ಟೊಮೆಟೊ ಎಲ್ಲಿ ಕಿರ್ತಿ? ಸರಿ ಇರಲಿ. ನಿಮಿಷದ ಹಾಕ್ಬಿಟ್ಟು ಯಾರು ಅವನಲ್ಲೇ ಈಗ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳು. ಪಾರ್ಟ್ ಟೈಮ್ ಜಾಬ್ ನಡೀತಿದೆ ಅಂತೇಳು. ಸರಿ ಅಲ್ಲಿ ಹಿಂಗೆ ಹಾಕ್ಬೇಕು, ಆವಾಗ ಕೆಲಸ ಆಗುತ್ತೆ. ಸೊ ನೋಡೋಣ. ಹತ್ತುತ್ತಾ ಹೋಗಿ ಫಸ್ಟ್ ಶುರು ಆಯ್ತು. ನಾನು ಅಲ್ಲಿ ಕೀರ್ತಿ ನೋಡಿ ಹೆಂಗೆ ಕರೀತಾಳೆ ನೋಡಿ. ಕಟ್ಟಪ್ಪ ಇಲ್ಲ ಅಂದರೆ ಎಲ್ಲ ಇದು ಮಾಡಿಬಿಡುತ್ತೆ ಅದು. ಅವಳಿಗೆ ನಾಯಿ ಕಟ್ಟಿಬಿಟ್ರೆ ಫುಲ್ ಟೆನ್ಷನ್ ಅವಳಿಗೆ. ಓ ಹಂಗೆ ಪುಸ್ ಅಂತ ವಿಜಿಲ್ ಹೊಡಿತಾ ಇದೆ ಅಲ್ಲೋಡಲ್ಲಿ. ಬಿಸಿ ಐತೆ ಕುಕ್ಕರಿನ ಬಿಸಿ ಐತೆ. ಅವನು ಕೂಡ್ಸೋ ನೀವು ಮೇಲೆ ಕುಕ್ಕರ್ ಮೇಲೆ. ಅವನಿಗೆ ಪರೋಟ ಬೇಕಪ್ಪ. ಕುತ್ಕೊಳ್ಳೋ ಸ್ವಲ್ಪ ಕುಕ್ಕರ್ ಮೇಲೆ ಕುತ್ಕೊಳ್ಳಲ್ಲ. ಅಪ್ಪ ಸ್ಟಾರ್ಟ್ ಆಯ್ತಪ್ಪ. ನೋಡೋಣ ಕುತ್ಕೊಳ್ಳಪ್ಪ ನೋಡೋಣ. ಕುಕ್ಕರ್ ಎದ್ರ ಮೇಲೆ ಕುತ್ಕೋತಾನತ್ತಪ್ಪ. ಕೂಡ್ಸೋಣ. ಬಿಸ್ತೀಯಾ? ನೋಡೋಣ ಯಾರು ಕೂತ್ಕೋತಾರ ನೋಡೋಣ. ಕಾಂಟ್ರಿಬ್ಯೂಷನ್ ಕೊಡ್ತಿದ್ಯಾ ಲೈ? ಒಣ ಕಟ್ಗೆ ಇಟ್ಕೊಂಡು ಬಂದ್ಬಿಟ್ಟು ಅವನು. ಏಯ್ ಹಾಕ್ ಬರೋ ಇಲ್ಲ ಲೈ.
ಹಾಕೋ ಬೇಗ ಇಲ್ಲಿ ಹಾಕೋ ನೀನು. ಇಡಪ್ಪ ನೀನು ಸಾಕಿಲ್ಲ ಪಟ ಪಟ. ಹೋಗಲ್ಲಿ ಡಾಗಿ ನೋಡವಳು ಏನೋ ಮಾಡಕತ್ತ ಮತ್ತಲ್ಲಿ. ಸೊ ಈಗ ಫೈರ್ ರೆಡಿ ಆಗ್ತಿದೆ. ಸೊ ಇದಕ್ಕೊಂದಿಷ್ಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ರೆ ಏನೋ ಮತ್ತೆ ಫುಲ್ ಬೆಂಕಿ ಆಗಿಬಿಟ್ರೆ ಫುಲ್ ಟೆನ್ಷನ್ ಇರಲ್ಲ. ಇವತ್ತು 2 ಲೀಟ್ರ್ ಆಯಿಲ್ ಕುದಿಬೇಕಂದ್ರೆ ಇವತ್ತು ಐತೆ ಫುಲ್ಲು ಬೆಂಕಿ ಸ್ಟಾರ್ಟ್ ಮಾಡ್ಬೇಕು ಇವತ್ತು. ಏನೇನಪ್ಪ ಏನೇನು ಇವಾಗ ಫಸ್ಟ್ ಹಿಟ್ಟು ಕಲಿಸಿಡೋಣ. ಇಷ್ಟಾ ಓಕೆ. ಇವಾಗ ಪೂರಿ ಮಾಡೋಕ್ಕೆ ಹಿಟ್ಟು ಕಲ್ಸೋಣ. ಮೈದಾ ಹಿಟ್ಟು 1 kg ಇದೆ. ಜೋಳದ ಹಿಟ್ಟು ಹಾಕ್ಬಾರ್ದು. 6ರಿಂದ 7 ಜನಕ್ಕಾಗುತ್ತೆ. ಜೋಳದ ಹಿಟ್ಟಲ್ಲಿ ಮಾಡೋಕ್ಕೆ ಬರೋಲ್ಲ. ಮಾಡಿದ್ರೆ ಟ್ರೈ ಜೋಳ ವಡೆ ಮಾಡ್ಬೋದು ಜೋಳದ ಹಿಟ್ಟಲ್ಲಿ. ಹೌದಾ? ಜೋಳದ ವಡೆ. ಇದು ಸ್ವಲ್ಪ ಹಿಟ್ಟು ಹಚ್ಚೋಕೆ ಇಡೋಣ ಮೇಲೆ. ಇವತ್ತು ದಪ್ಪ ದಪ್ಪ ಪೂರಿಗಳು ಬೀಳ್ತಿರ್ತವೆ ಇಷ್ಟಿಷ್ಟು. ಆ ಬುಟ್ಟೆಯಲ್ಲಿ ಕರಿತಾ ಇರೋದು ಇವತ್ತು. ಒಬ್ಬನು ಒಂದು ತಿಂದರೆ ಓಡೋಗ್ತಾ ಇರ್ಬೇಕು. ಸೋಡಾ ಸ್ವಲ್ಪ ಹಾಕೋಣ. ಅದ್ಯಾವುದು ಚೋಲೆ ಭಟ್ರ ಏನದು? ಚೋಲೆ ಭಟ್ರು. ನಮಗೂ ಯಾರು ಹೋಟ್ಲವರು ಪಾರ್ಟ್ನರ್ಶಿಪ್ಪಲ್ಲಿ ತೊಗೋತಾರೆ ಆಮೇಲೆ. ಮೊನ್ನೆ ಒಬ್ರು ಕರೆದಿದ್ರು HSR ಅಲ್ಲಿ ಮುತ್ತಳ್ಳಿ ಹೋಟ್ಲ್ ಅಂತೇಳಿದೆ ಅವರು. ಏನಪ್ಪ ನೀನು ಒಬ್ಬನೇ ಮಾಡ್ತಾ ಇದೆಯಾ ಎಲ್ಲ ನಮ್ಮ ಜೊತೆನೂ ಬಾ. ನಮ್ಮ ಚಿರೋಟಿ ರವೆ ಹಾಕೋಣ. ಚಿರೋಟಿ ರವೆ. ಮೊಸರು ಬಾರ ಕೀರ್ತಿ, ಇಲ್ಲಿ ನೋಡ್ಕೋಬಾಳಲಿ. ನೀನು ದೊಡ್ಡವಳಾದ ತಕ್ಷಣ ಇದೇ ಥರ ಕೆಲಸ ಮಾಡಬೇಕು. ಬಾ ನೋಡು, ಫುಲ್ ಟೈಮ್ ಕೆಲಸ ಇದೆ, ಎಲ್ಲ ನೋಡ್ಕೋಬೇಕು ನೀನು. ಆಮೇಲೆ ಅಷ್ಟೇ ನೋಡಲ್ಲೆಲ್ಲ ನೋಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡೋಣ ಫಸ್ಟು. ಬಾರೋ, ನೀನು ಇದು ಕೊಡ್ತೀನಿ, ಊದಿನ ಕಡ್ಡಿ ಕೊಡ್ತೀನಿ, ಬಾರೋ ಇಲ್ಲಿ. ಸುಚಿತ್ ಊದಿನ ಕಡ್ಡಿ ಕೊಡ್ತೀನಿ, ಬಾರೋ ಇಲ್ಲಿ. ಊದಿನ ಕಡ್ಡಿ ಇಲ್ಲಿ ನೋಡೀಗ, ಊದಿನ ಕಡ್ಡಿ ಹಿಂಗೆ 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 ಮಾಡು. ಎಲ್ಲೋಗಿ ಮಾಡ್ತಿ? ಹಾಂ, ಏಯ್ ಮಗನ. ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಸಿಡೋಣ. ನಾವು ನೋಡ್ಕೊಂಡ್ಬಿಡ್ತೇವಪ್ಪ. ನೆಕ್ಸ್ಟ್ ಟೈಮು ಮಾಡ್ಕೊಂಡು ತಿನ್ಬೇಕಂದ್ರೆ ಎಲ್ಲರೂ ಹೋದಾಗ ನೋಡೋಣ, ಕಾಪಿ ಹೊಡಿಯೋಣ. ಇವಾಗ ಕುತ್ಕೊಂಡಿಲ್ಲಿ ಒಂದೇ ಕಣ್ಣಲ್ಲೇ ನೋಡ್ಕೊಂಡು ಕಲ್ತ್ಕೊಂಡ್ಬಿಡೋದು ಇವಾಗ ಅಷ್ಟೇ ಫ್ರೀಯಾಗಿ. ಈ ಥರ ಪೂರಿ ಮಾಡೋದು ನೋಡಿ. ನಾವು ಎಲ್ಲ ಈ ಫೀಲ್ಡಿಗೆ ಇಳಿದಾಗ್ಲೇ ಒಂದೊಂದಾಗಿ ಗೊತ್ತಾಗ್ತಿರೋದು ಹೆಂಗೆ ಏನು ಮಾಡ್ತಾರೆ ಏನು ಅಂತಂದ್ಬಿಟ್ಟು. ಬರೀ ಅವಾಗ ಕೆಲಸ ಮಾಡ್ತಿದ್ದೆವು, ಮೇಲಿಂದ ಬರ್ತಿದ್ದೆವು, ತಿಂತಿದ್ದೆವು ಅಷ್ಟೇ. ಏ ನೋಡಪ್ಪ, ಮೊನ್ನೆ ಕೈ ಸುಟ್ಕೊಂಡಿದ್ದಿ, ಇವತ್ತು ಮತ್ತೇನು ಸುಟ್ಕೋತಿ ನೋಡಿ ಇನ್ನು. ಹಾಂ, ಸೊ ಇದನ್ನೆಲ್ಲ ನಾವು ಇವಾಗ ನೋಡ್ತಿರೋದು. ಒಂದೊಂದು ಅಡುಗೆ ಮಾಡ್ಕೋತಿರ್ತೇವೆ, ಇವೆಲ್ಲ ಗೊತ್ತಿಲ್ಲ. ಇವೆಲ್ಲ ನೋಡಿ ಕಲ್ತ್ಕೋಬೇಕು ಇವಾಗ ಅಷ್ಟೇ. ಕುಕ್ಕರ ಅಲ್ಲಿ ಕುಕ್ಕರ್ ತೆಗಿಯಪ್ಪ, ಅವ್ನು ತೆಗಿತಾ ನೀರು. ಇಲ್ಲ ಬಟಾಟೆ ಇದು ಆಗ್ತಾವ ಮತ್ತೆ. ಸರಿ ತೆಗಿಯ ನೀರು. ಇದು ಮನೆಯಲ್ಲಿ ಬಿಡು ಹಂಗೆ ತೆಗಿ ಡಮ್ ಅಂತ. ಸರಿ ಅಲ್ಲಿ ಕೈ ಸುಡ್ತು ನೋಡು ಮಗನೇ. ಅಲ್ಲೇನು ತಗೋರ ಸುಟ್ಕೊಂಡ್ಬಿಟ್ಟು ಕೈ ತಗೋರತ್ತೆ. ಸರಿ ಹಾಂ ಸರಿಯಪ್ಪ, ಆಯ್ತು ಸರಿ, ಒಳ್ಳೇದು. ಚಾಕು ತಗೊಳ ಒಂದು. ಚಾಕು ಎಲ್ಲಾರ ಐತೆ? ಸ್ಟಿಕ್ ಏನಾರ ಐತೆ ಹಾಕಿ ಎತ್ತಕ್ಕೆ? ಇಲ್ಲ, ಇದು ಐತಲ್ಲ. ಫಸ್ಟ್ ಇದು ತೆಗೆದಾಕಿ ಬಿಡೋಣ. ಇಲ್ಲ ಅಂದರೆ ತೆಗೆದ್ಬಿಟ್ಟು ಸುಮ್ಮನೆ ಇದರಲ್ಲಿ ಹಾಕಿರ. ಬಿಸಿ ಅದೋ ನೀರು, ಹುಷಾರು. ಆಮೇಲೆ ಅಷ್ಟೇ ನೋಡ್ರಪ್ಪ, ಇಂಥ ಕೆಲಸಗಳು ಅಂದ್ರೆ ಮಾಡ್ತಾನೆ. ABCD ಬರೆಯೋ 1 2 3 ಬರೆಯೋ ಅಂದರೆ ಯಾವ ಕೆಲಸನೂ ಮಾಡ್ತಾಯಿಲ್ಲ ಅವನು. ಹಾಂ, ಓ ಮೋಡ ಸ್ಟಾರ್ಟ್ ಆಗ್ತಿದೆ ಸ್ಲೋ ಆಗಿ. ಹಾಂ ಯಪ್ಪ, ಆಯ್ತು. ಸುಚಿತ್ ಬಟಾಟೆ ಸುಲಿ, ಈರುಳ್ಳಿ ಟೊಮೆಟೊ ಸೊಟ್ಟಿ ಸುಲಿಯಪ್ಪ. ಅಲ್ಲಿ ರೋಡ್ ಸೈಡ್ ಪಾನಿಪುರಿ ಮಾಡ್ತಾ ನೋಡಿ, ಶುರು ಹಚ್ಕೊಂಡ್ಬಿಡು. ಪಾನಿಪುರಿ ಅದು ಏನದು? ಗೋಬಿ. ಏಯ್ ನೀರು ಕೊಡ್ತು. ಇಲ್ಲ ಪಾನಿ ಪಾನಿ ಅದು ಆಲೂ ಬೊಟಾಟೊ ಉಳ್ದಿದ್ದು ನೀರು ಐತೆ ನೋಡು, ಅದನ್ನೇ ಪಾನಿ ಥರ ಮಾಡಿ ಒಂದು ಮೆಣಸಿನ್ಕಾಯಿ ಹಾಕಿ ತಿರುಗಿಸ್ಬಿಡು ಅಷ್ಟೇ. ಪಾನಿ ರೆಡಿ ಆಗ್ತದೆ ನೋಡಿ. ಇದನ್ನು ಟೇಸ್ಟ್ ಮಾಡಿ, ಆಮೇಲೆ ಚೆನ್ನಾಗಿರ್ತದೆ ನೋಡಿ. ನೀನು 50 ರೂಪಾಯಿ ಹಾಂ ಮಾಡ್ತಿ? ಅವ್ನು ಹೆಂಗೆ ಕೂತ ನೋಡ್ರಪ್ಪ, ಅವ್ನು ಕೂತ ಹೆಂಗೆ ತೆಗಿತಾವ ನೋಡ್ರಿ. ಅವ್ನು ಸ್ಟೈಲ್ ನೋಡ್ರಿ ಒಂದು. ಹಾಕಪ್ಪ ಅಲ್ಲಿ ಚೋಟು ಅಂತ ಮಗನೇ. ನೀನೇ ಚೋಟು, ಅವನು ಬಡ, ಇವನೇ ದೊಡ್ಡವನಾಗ್ಬಿಟ್ಟವನೇ. ನಾವೇ ಚಿಕ್ಕವರಾಗ್ಬಿಟ್ಟಿದ್ದೇವೆ ಹೇಳ್ಬೇಕಂದ್ರೆ. ಹಾಂ, ಏನು ಮಾಡೋಣ? ರೆಡಿಮೇಡ್ ಗಡ್ಡ ಮೀಸೆ ಹಾಕಿಬಿಡೋಣ ಇವಾಗಲೇ.
ನೋಡ್ರಪ್ಪ ಹೆಂಗೆ ತೆಗಿತಾನೆ, ಟೈಲ್ ನೋಡ್ರಪ್ಪ, ಟೈಲ್ ನೋಡ್ರಿ. ಸುಲಿ ನಾವೆಲ್ಲ ಕುತ್ಕೊಂಡು ಈಗ ಸುಲಿತಾನೆ ನೋಡ, ಈಗ ಅವ ಎಲ್ಲ ರೆಡಿ ಮಾಡ್ತಾನೆ ಇವತ್ತು. ಸಾಂಬಾರು ಮಾಡೋದು ಇವನೇನೆ. ಸಾಂಬಾರು ಹೆಂಗೆ ಮಾಡ್ತಾನೆ ಅಂದರೆ ಅವನ ತಕ್ಕಂತೆ ಖಾರ, ಅವನ ತಕ್ಕಂತೆ ಫ್ಲೇವರಲ್ಲಿ ಮಾಡಿಟ್ಟಂದರೆ ನಾವು ಯಾರೂ ತಿನ್ನಲ್ಲ. ಸಾಂಬಾರು, ಸ್ವೀಟ್ ಸಾಂಬಾರು ಅಲ್ಲನಾ? ಏನು ಶಡಾಪು. ಹೋಗಿ ನಿಮ್ಮ ಪ್ರಿನ್ಸಿಪಲ್ಗೆ ನಿಮ್ಮ ಮೇಡಮ್ ತೋರ್ಸನಲ್ಲಿ ಫುಲ್ ಟೈಮ್ ಕೆಲಸ ಏನು ಮಾಡಕತ್ತಿದೆ ಅಂತ ಅಂದ್ಬಿಟ್ಟು ಸ್ಕೂಲೆಲ್ಲ ಬಿಡಿಸಿದ್ದೇವೆ. ನೋಡಿದ್ರೆ ಇವಾಗ ಇದನ್ನು ಮಾಡ್ತವನೆ. ನಿಮ್ಮ ಮೇಡಮ್ ಮುಂದೆ ಏನೋ ಹೇಳಿ ಬಂದಿರೋದು ನಾವು, ಅವ್ನು ಕಂಟೆಂಟ್ ಕ್ರಿಯೇಟ್ರ್ ಆಗ್ತಾನೆ. ನೋಡಿ ಕಂಟೆಂಟ್ ಕ್ರಿಯೇಟ್ರ್ ಹೆಂಗಿದಾರೆ ನೋಡ್ರಿ ಇವಾಗ. ಅವ್ರು ಅಂದ್ಕೊಂಡಿರ್ತಾರೆ ಮೊಬೈಲ್ ಹಿಡ್ಕೊಂಡು ಸ್ಟೈಲಾಗಿ ಒಳ್ಳೆ ಸೂಟು ಬೂಟು ಹಾಕ್ಕೊಂಡು ವೀಡಿಯೋಗಳು ಮಾಡ್ತಿರ್ತಾನೆ ನಮ್ಮ ಸ್ಟೂಡೆಂಟು ಅಂತಂದು. ಇಲ್ಲಿ ನೋಡಿದ್ರೆ ಇಲ್ಲಿ ಬಟಾಟಿ ಕುದಿಸೋದು, ಅದ್ರ ಸಿಪ್ಪೆ ತೆಗಿಯೋದು, ಸಾಂಬಾರು ಮಾಡೋದು, ಅಲ್ಲಿ ಮಣ್ಣು ಹಚ್ಚೋದು, ಪಾತ್ರೆಗೆ ಪಾತ್ರೆಗೆ ಮಣ್ಣು ಹಚ್ಚೋದು ಮಾಡ್ತಾನೆ ಅವ್ರ ಸ್ಟೂಡೆಂಟು. ಮಣ್ಣು ಹಚ್ತೀಯಾ? ಸುಲಿ ಸಪ್ಪಿ. ಸುಲಿ ಬಿಸಿ ಐತೆ ಹೇಳಿನ. ಈಗ ಅವ್ನು ಮಣ್ಣು ಹಚ್ಚಲು ಕೊಡೋಣ. ಇಲ್ಲ ಇದು ಯಾವ್ದು ಪಾತ್ರೆ ಇಡೋದು ಅದು? ಇದಕ್ಕೆ ಮಣ್ಣು ಹಚ್ಚಪ್ಪ. ಬಕೆಟ್ ನೀರು ತಂದು ಇಟ್ಟಿದ್ದೀರೇನ್ರಪ್ಪ? ಓ, ಎಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ದೀರಾ. ಅವನಿಗೊಂದು ಸ್ವಲ್ಪ ಇಲ್ಲೇ ನೀರು ಹಾಕೊಳಪ್ಪ. ಹಾಕೋ ಇದನ್ನು ತೊಗೊಂಡು ಹಿಂಗೆ ಹಾಕೋ. ನೀನೇ ಮಾಡ್ಕೊ ಹೋತು. ನೋಡಿ ನೀನೇ ಹಚ್ಚು. ಹಚ್ಚು. ಈಗ ನೋಡ್ರಪ್ಪ ಹೆಂಗೆ ಹಚ್ತಾನವನು. ನೋಡಿ ತಲೆ ಮೇಲೆ ಇಟ್ಕೊಳ್ಳೋ. ಅಲ್ಲೇ ಇಲ್ಲಿ ನೋಡೋ, ಒಂದು ಕೆಲಸ ಮಾಡೋ, ಹಿಂಗಿರು, ಹಿಂಗೆ ಹಚ್ಚು, ಎರಡು ಕೈಲಿ ಹಚ್ಚಲೇ ಚೆನ್ನಾಗಿರ್ತ. ಹಚ್ಚ ನೋಡ್ರಿ ಕಂಟೆಂಟ್ ಕ್ರಿಯೇಟರ್. ಹಚ್ಚ ಕರೆಕ್ಟಾಗಿ ಹಚ್ಚಬೇಕು. ಇಲ್ಲ ನೀನು ಅಷ್ಟೇ ಇರು, ನಾ ಹಚ್ತೀನಿ, ಓಕೆನಾ? ಆಮೇಲೆ ಅಷ್ಟೇ ತೊಗೋತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಹಚ್ಬಿಟ್ಟು ತೊಗೋತೀನಿ. ಅಷ್ಟೇ ಇರು. ಹಂಗಲ್ಲ ಇಲ್ಲಿ ನೋಡ್ರಪ್ಪ, ನಮ್ಮ ಹೆಲ್ಪರ್ ಹೆಂಗಿದ್ದಾನೆ, ಅಷ್ಟೇ ಇರ್ಬೇಕಾ? ನೋಡ್ರಪ್ಪ ಇರು, ನೀನು ಸುಮ್ಮನೆ ಕುತ್ಕೊಳ್ಳ. ಬಿಳಿಸ್ಬೇಡ. ಇವನು ಯಾರಾಗ್ರು? ಇವನು ಇವನು ಚೋಟು. ಇರು ನೋಡ, ಅವ್ನ ಕ್ಯಾಪ್ ನೋಡ್ರಿ. ಏನು ನಗ್ತಿ ಕೀರ್ತಿ, ನಗಬಾರ್ದು. ನಿನಗೂ ನಾಳೆ ಹಂಗೆ ಮಾಡ್ತೀವಿ ನೋಡು. ಅಯ್ಯಪ್ಪ, ಮಣ್ಣು ಸಖತ್ತಾಗಿ ಹತ್ಕೋತಿದೆ ಅವರಿಗೆ. ಹಂಗೆ ಇಲ್ಲೊಂದು ಸ್ವಲ್ಪ ಹಚ್ಬಿಡೋಣ. ಇನ್ನೊಂದು ಸ್ವಲ್ಪ ಇದು ನೋಡೋ, ಕರೆಕ್ಟಾಗಿ ಕುತ್ಕೊಳ್ಳೋ. ಕರೆಕ್ಟಾಗಿ ಕುತ್ಕೊಳ್ಳೋ. ಈ ಕಡೆ ನೋಡೋ. ಸರಿಯಪ್ಪ ಕೀರ್ತಿ, ಆ ಕಡೆ ಇನ್ನೂ ಕರೆಕ್ಟಾಗಿ ಮಣ್ಣು ಹತ್ತಿಲ್ಲ. ಕರೆಕ್ಟಾಗಿದೆ ನೋಡೋ. ಈ ಕಡೆ ಇಲ್ಲಿ ನೋಡ್ರ, ಕರೆಕ್ಟಾಗಿ ಬಂದಿದೆ. ಅವ್ನು ತಲೆಗೆ ಹಚ್ಬಿಟ್ರೆ ಅವ್ನು ತಲೆಗೆ ಹೆಂಗೆ ಹಚ್ಕೊಂಡಿದೆ ನೋಡಲ್ಲಿ ಫುಲ್ ಎಲ್ಲ. ಸಖತ್ತಾಗಿ ಬಂದಿದೆ. ಇಲ್ಲೋಡಲೇ, ಇಲ್ಲೋಡು, ಸಖತ್ತಾಗಿ ಬಂದಿದೆ ನೋಡಿದೆ. ಫಸ್ಟ್ ಟೈಮ್ ಬಂದೈತೆ ಹೆಂಗದು, ಮಸ್ತಾಗಿ ಬಂದೈತೆ ನೋಡಪ್ಪ. ನಿನ್ನ ದಿನಾಲು ಇದೆ ಬಾ, ನಿನ್ನ ತಲೆ ಮೇಲೆ ಇಡೋದು, ಬುಟ್ಟಿಗೆ ಮಣ್ಣು ಹಚ್ಚೋದು. ಸಖತ್ತಾಗಿ ಬಂದೈತು ನಿಜವಾಲು. ಇಡ್ಲೆ ಹಿಟ್ಟು ರೆಡಿ ಆಯಿತು. ಸ್ವಲ್ಪ ಗಟ್ಟಿ ರೆಡಿ ಆಯಿತು. ಈ ಕಡೆ ಸ್ಟಾರ್ಟು. ನನ್ನ ಕೈಗೊಂದಿಷ್ಟು ಹಾಕಪ್ಪ. ಈ ಥರ ಗಟ್ಟಿ ಇರ್ಬೇಕು, ಅಳಿಸ್ಬಾರ್ದು. ಹತ್ತು ನಿಮಿಷ ಬಿಡೋಣ ನೆನೆ ಇಲ್ಲಿ. ಇವಾಗ ಸಾಂಬಾರು ರೆಡಿ ಮಾಡ್ತೀಯಾ? ಸುಜಿತ್ ಆಮೇಲೆ ದೊಡ್ಡ ಬುಟ್ಟಿ ಇಟ್ಬಿಟ್ಟು ಹಚ್ಚೋಣ, ಮತ್ತೆ ಚೆನ್ನಾಗಿರುತ್ತೆ. ಇಲ್ಲ ಕೀರ್ತಿ ಗಿಡನ ಬುಟ್ಟಿ. ಅವಳು ನೋಡ, ನಾಯಿ ಹತ್ರನೇ ಹೋಗಿ ಕೂತ್ಕೊಂಡ್ಬಿಟ್ಲಪ್ಪ ಅವಳು. ಕೀರ್ತಿ ಇಲ್ಲಿ ನೋಡ್ಕೊಂಡು ಕಲಿಬಾ ಅಂತ ಹೇಳಕತ್ತೀನಿ ನಿನಗೆ. ಇದು ಎಲ್ಲ ಬೇಕಾಗತ್ತೆ ನಿನಗೆ. ಅದನ್ನೇ ಸುಲಿಯಪ್ಪ. ಇದು ನೋಡಿ, ನಿನಗೆಲ್ಲ ಸ್ಕೂಲಲ್ಲಿ ಹೇಳ್ಕೊಡಲ್ಲ. ಇದು ಮನೆ ಸ್ಕೂಲ್, ಇದು ಹೋಮ್ ಸ್ಕೂಲ್. ಹಿಂಗಿದು ಇದೆಲ್ಲ ಹೋಮ್ ಸ್ಕೂಲಿಂಗು. ಇಲ್ಲೆಲ್ಲ ಕಲ್ತ್ಕೋಬೇಕು, ನೋಡಬೇಕು. ಅವ್ನು ನೋಡ್ರಪ್ಪ ಸಿಪ್ಪೆ ಸಿಲಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸಿದ್ಧಗಂಗನ ತಲೆ ಸಿದ್ಧಗಂಗಾ ಸ್ವಾಮೀಜಿ ಥರ ಯಾವಾಗಲೂ ಹಿಂಗೆ ಕುಂಡಿರ್ತಿಯಲ್ಲ, ನನ್ನ ಥರನೇ ಹಿಂಗೆ ಕೂತ್ಕೊಳ್ಳ. ನಮ್ಮ ಅಣ್ಣ ಹಂಗೆ ಬೈತಾ ಇದ್ದ ನನ್ನನ್ನು. ಕರ್ಬೇವಿನ ಸೊಪ್ಪ, ಈರುಳ್ಳಿ ಕಟ್ ತಗೋತೀಯಾ? ಇವತ್ತು ಸ್ವಲ್ಪ ಕಷ್ಟ ಇದೆಯಲ್ಲ. ಅಲ್ಲೇ ಇಡು, ಸುಲು ಫುಲ್ ಎಲ್ಲ ಸುಲಿದಾದ್ಮೇಲೆ ಕೊಡು.
ಶಂಭುಲಿಂಗ ಸಿದ್ಧಲಿಂಗ ಹರಹರಲಿಂಗ ಕಲ್ಲಲಿಂಗ ಮಲ್ಲಲಿಂಗ ಗೊತ್ತಾನ ಅವನು. ಕುತ್ಕೋ ನೀನು ಏನಾರು ಮಾಡು. ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಏನು ಮಾಡ್ತಾಳೆ ಅವಳಿಗೆ ಕೆಲಸ ಹಚ್ಬೇಕಾಗ್ಯದಿಲ್ಲಿ. ಈ ಕಡೆ ಅದು ಕುದಿಲಿಕ್ಕೆ ಲೇಟ್ ಆದರೂ ಆ ಕಡೆ ಬುಟ್ಟಿ ಇಟ್ಬಿಟ್ಟು ಆಯಿಲ್ ಕುದಿಲಿಕ್ಕೆ ಇಟ್ಬಿಡೋಣ. ಸಾರಿ ಆಯಿಲ್ ಬಿಸಿ ಆಗಲ್ಲ. 2 ಲೀಟ್ರ್ ಆಯಿಲ್ ಅಲ್ಲ. ಓಹೋ ಅವ್ನು ನೋಡಪ್ಪ ಹೆಂಗೆ ತೆಗಿತಾವನೆ ಅವನು. ಇವರು ಈ ನಾರ್ತ್ ಇಂಡಿಯನ್ ಅವ್ರು ಬರ್ತಾರೆ ನೋಡಿ, ಸೇಮ್ ಟು ಸೇಮ್ ಹಂಗೆ ಶುರು ಹಚ್ಚವನೆ. ಪಾನಿಪುರಿ ಮಾಡ್ತಾರೆ ನೋಡೋರು ಸೇಮು. ಸ್ವಲ್ಪ ತಮ್ಮ ಫೇಸ್ ಕಟ್ಟನ್ನು ತೋರಿಸ್ರಿ ಪಾನಿಪುರಿ. ಲೈ ನೀನು ಕುತ್ಕೊಳ್ಳಲೈ, ತೆಗಿಯೋ ಅಂದರೆ ನೀನು ಯಾರು ನೀನಲ್ಲೈ, ಏನೇನೋ ಮಾತಾಡ್ತಿ. ತೆಗಿಯೋ ಅಂದರೆ ಇರಪ್ಪ. ಈಗ ಒಂದು ಸ್ವಲ್ಪ ಆನಿಯನು ಟೊಮಾಟೊ ಕೊಯ್ಲಿ. ಸೊ ಈಗ ಬುಟ್ಟಿನೂ ಏನು ಮಾಡೋಣ, ಮಣ್ಣು ಹಚ್ಬಿಟ್ಟು. ಕೀರ್ತಿ ಈ ಟೈಮ್ ನಿನ್ನ ತಲೆ ಮೇಲೆ ಇಡೋಣ ಬಾರಪ್ಪ. ನೋಡ್ರಪ್ಪ ಇವು ಪೂರಿ ತಿನ್ನೋಕ್ಕೆ ದೊಡ್ಡ ದೊಡ್ಡ ಬಂದಿದ್ದಾವೆ ಇವತ್ತು, ದೊಡ್ಡ ದೊಡ್ಡ ಪೂರಿಗಳು. ಇದರಲ್ಲಿ ಪೂರಿ ಪೂರಿ ಇದು ಮಾಡ್ತಾರಂದರೆ, ಫ್ರೈ ಮಾಡ್ತಾರಂದರೆ ನೀವು ನಂಬ್ತೀರಾ? ಇವತ್ತು ಡಿಫ್ರೆಂಟ್ ಆಗಿರೋ ಪೂರಿ ಇರುತ್ತೆ. ಇಲ್ಲಿ ಬಾ, ಇಲ್ಲಿ ಬಾ, ಕುತ್ಕೋ, ಕೆಳಗಡೆ ಕೂತ್ಕೋ. ಹಾಂ ಇದು ನಮ್ಮ ಸ್ಟ್ಯಾಂಡು. ಮುಂದೆ ಹೋಗು. ಮುಂದೆ ಹೋಗು ನೀನು. ಕರೆಕ್ಟಾಗಿ ಅಲ್ಲಿ ಕೂತಿದ್ದೆ, ಅಲ್ಲಿ ಕರೆಕ್ಟಾಗಿ ಈ ಕಡೆ. ಹಾಂ ಇದು ನಮ್ಮ ಸ್ಟ್ಯಾಂಡು. ಸ್ಟ್ಯಾಂಡಿಗೆ ಈ ಕಡೆ ತಿರುಗು, ಈ ಕಡೆ ತಿರುಗು. ಹಾಂ ಇದು ನಮ್ಮ ಸ್ಟ್ಯಾಂಡು. ಕೈ ಹಿಡ್ಕೋ ಹಂಗೆ. ಹಾಂ ಕಡಾಯಿ ಕಾಯ್ತು ಬರ್ರಿ ಪಟ್ಟ. ಹಾಂ ಕಡಾಯಿ ಕಾಯ್ತಾ? ಇಡೀ ಕರೆಕ್ಟಾಗಿ ಚೆನ್ನಾಗಿ ಕೇಳಿಸ್ತಿದ್ಯಾ? ಏನು ಕೇಳಿಸ್ತಿದೆ? ಚಪ್ಪಡಿ ಕೇಳಿಸ್ತಿದ್ಯಾ? ಏಯ್ ನೀನು ಯಾರಲ್ಲಿ? ಏನಾಯ್ತು? ಹಂಗ್ಯಾಕ ಬರ್ರಿ ಬೇಗ ಬರ್ರಿ. ಹಾಂ ಬಂದು ಅದು ಬಿಸಿ ಆದರೆ ಜಾಸ್ತಿ ನೀರಾಗಿ ತಂಪು ಮಾಡೋ ತಲೆ ಕೆಡಿಸ್ಬೇಕು. ಹಾಂ ಚೆನ್ನಾಗಿದೆಯಾ ಸೌಂಡು? ಹೆಂಗಿದೆ? ಸರಿ. ಅಯ್ಯೋ ಎಲ್ಲಿಂದ ನೀರು ಬಂತದು? ಹಾಂ ಬುಟ್ಟಿಗೆ ಬುಟ್ಟಿನ ರೆಡಿ ಆಯಿತು. ಒಂದೇ ನಿಮಿಷ ನಾನು ಕೈ ತಗೊಂಡ್ಬಿಡ್ತೀನಿ. ಇದಕ್ಕಿದು ಬಡಿಗೆ ಇಟ್ಕೊಳ್ಳಿಲ್ಲಲ್ಲ ಒಂದೆರಡು, ಅದಕ್ಕೆ ಮುಂದೆ ಸರ್ಸಕ್ಕೆ ಬೇಕಾಗಿತ್ತು. ತಗೊಳ ಇಲ್ಲ ಇದರಲ್ಲಿ ಇರ್ತಲ್ಲ. ಹೆಸರು ಕೇಳಿ ಹಾಕ್ತೀನಿ ಸ್ವಲ್ಪ. ಸಾಕು. ಅವನ ಹೆಸರು ಏನೂ ಇಲ್ಲ ಬಾ. ಹಾಕ. ಸೊ ಇವಾಗ ಫಸ್ಟ್ ಪಲ್ಯ ಮಾಡೋಣ. ಇದು ಸಾಂಬಾರು ಮಾಡೋಣ. ಆಲೂ ಸಾಂಬಾರು. ಸ್ವಲ್ಪ ಹಾಕಪ್ಪ ಆಯಿಲು. ಆಯಿಲ್ ತಿಂದು ಪೂರಿದಲ್ಲೂ ಆಯಿಲ್ ಇರುತ್ತೆ, ಇದರಲ್ಲೂ ಆಯಿಲು. ಎಲ್ಲ ಥರ ತಿಂದು ಹೋಗ್ತಾ ಇರೋದು ಒಂದು ತುಟ್ಲೇನೆ. ಒಂದು ಸ್ಪೂನ್ ಜೀರಿಗೆ. ಹಾಂ ಬಾರೋ ಇಲ್ಲಿ ತಿರುಗಿಸ್ಬಾರೋ. ಸಾಸಿವೆ, ಕರಿಬೇವು ಸೊಪ್ಪು, ತಿರುಗಿಸ್ತದೆ ಎಲ್ಲ ಐತಿ. ಇದರಿಂದ ತಿರುಗಿಸ್ಬಿಡಪ್ಪ, ಸುಡ್ತಾವ. ಅಲ್ಲಿ ಹೋಗಿಬಿಟ್ಟು ವುಡ್ ಸ್ಟಿಕ್ ತೊಗೊಂಬಪ್ಪ ತಿರುಗಿಸಕ್ಕೆ. ಅಲ್ಲಿ ಮನೆಯೆಲ್ಲ ಐತೆ ಹೋಗಿ. ಬಾ ನೀನು ಮಾಡ್ಬಾ.
ಒಲಿ ಒಂದು ಸ್ವಲ್ಪ ಅಗಲ ಮಾಡ್ಕೊಂಡ್ಬಿಡೋಣ, ಒಳಗಡೆ ಹೋಗೋ ಥರ ಗುರಿ. ಬಾಯಲ್ಲಿ ಕಿರ್ತಿ. ಸ್ವಲ್ಪ ಇದೆ. ಬಿಡ. ಓ ಫೈರ್ ಹೆಂಗೆ ಉರಿತು ನೋಡಪ್ಪ ಇವಾಗ. ಅರಿಶಿನ ಪುಡಿ ಏ ಬರ್ರೇ ಲಲೇ. ಹಾಂ ಈ ಕಡೆ. ಅರ್ಶಿನ ಅರಿಶಿನ ಪುಡಿ ಸ್ವಲ್ಪ. ಇದೇ ಕರೆಕ್ಟಾಗೈತಿ, ತಿರುಗಿಸ್ಲಿ ಕರೆಕ್ಟಾಗಿದೆ. ಉಪ್ಪು, ಸಾಲ್ಟು. ಯಪ್ಪ ಮಳೆ ಬರುತ್ತನ್ನೋ ಟೈಮಲ್ಲಿ ಬಿಸಿಲು ಬರೋಕ್ಕೆ ಶುರು ಮಾಡಿಬಿಡ್ತಪ್ಪ. ಇದು ಒಳ್ಳೆ ಕತೆ ಐತಲ್ಲ, ಬೆಂಕಿ ಮುಂದೆ ಬಿಸಿಲಲ್ಲಿ ಕುತ್ಕೊಳ್ಳೋದು. ಟೊಮ್ಯಾಟೊ ಎರಡು ಈರುಳ್ಳಿ, 2 ಟೊಮ್ಯಾಟೊ. ನೋಡ್ರಿ, ಇದು ತಿರುಗಿಸಿದ್ರೆ ಹಿಂಗೆ ಮಾಡಿದ್ರೆ ಎಲ್ಲ ಕಡೆ ತಿರುಗಿಸು. ಆ ಸಣ್ಣ ತೊಗೊಂಬರ್ತೀರಿ, ಅದು ಏನು ಅಲ್ಲಾಡ್ತಾ ಇರ್ಬೇಕಿಲ್ಲ. ಹಾಕ್ರೆ ಇನ್ನೊಂದು ಸ್ವಲ್ಪ ಕಟ್ಟಿಗೆ ಒಳಗಡೆ ಹಾಕ್ಬಿಟ್ರು. ಸೊ ಈಗ ಉದ್ದ ಕಟ್ಟಿಗೆ ಮುರಿಯೋದನ್ನು ಟೆಕ್ನಿಕ್ ನೋಡಿ. ನಾವು ನಮ್ಮೂರಲ್ಲಿರೋದು ತೋಟದಲ್ಲಿ ಕೆಲಸ ಮಾಡ್ತಿರ್ಬೇಕಂದ್ರೆ ಕಲ್ತಿರೋದು. ಹಾಂ ಬರಲಪ್ಪ. ಸೂರಜ್ ಹೊಡಿತಾನೆ ಫುಲ್ಲು. ತಿರ್ಗಿಸ್ಬೇಕು. ಹಾಂ ಓಕೆ. ಇನ್ನೊಂದು ಎತ್ತು ಸಾಕ, ಅದಕ್ಕೆ 2 ಸಾಕಾಗತ್ತಾ? ಕ್ಯಾಮ್ರಾಗೆ ಹಾಕ್ಬಿಟ್ಟಿಯೋ. ಹೋಗ್ತಾ ಇರೋ ಸ್ಪೀಡ್ ನೋಡು. ಭರತ್ ಬರ್ತಾನೆ ಹೆಲ್ಪ್, ಒಬ್ರಿಗೆ ಆಗಲ್ಲ ಇದು. ಇವತ್ತು ಭರತ್ ಬಂದ್ರೇ ಆಗೋದು ಕೆಲಸ. ಹಾಂ ಹಾಂ ಇವ್ರ ಶಕ್ತಿ ಹೆಂಗಿದೆ ನೋಡು. ಆ ಗಿಡನೇ ಸೀಳೋಗ್ತಾ ಇದೆ ಅಲ್ಲಿ. ಹಾಂ ಹೆಂಗಿರ್ಬೇಕಪ್ಪ ಶಕ್ತಿ ಇವ್ರದ್ದು. ಹಾಂ ಹೊಡಿ. ಸಾಕು ಬಾ, ಪೀಸ್ಗಳಾಯ್ತು. ಆ ಗಿಡ ಅನ್ನತ್ತೆ, ನನ್ನ ಮಕ್ಕಳ ನೀವು ಕಟ್ಗೆ ಮುರಿತಾ ಇದ್ದೀರೋ, ನನ್ನನ್ನೇ ಮುರಿತಾ ಇದ್ದೀರೋ ಅಂತಂದ್ಬಿಟ್ಟು. ಹಾಂ ಕೀರ್ತಿ ನೋಡಪ್ಪ, ಇವಳು ಡಿಕ್ಷ್ನರಿ ಬುಕ್ ಹಿಡ್ಕೊಂಡು ಓಡಾಡ್ತಾಳೆ. ಇವಳು ಬುಕ್ ಅದು ಬರೆಯೋದಕ್ಕೆ. ಹಾಗೆ ಕಡಿಡೋಣ. ಫ್ರೈ ಆಯ್ತಾ? ಈರುಳ್ಳಿ ಟೊಮ್ಯಾಟೊ ಇವಾಗೆಲ್ಲ ಫ್ರೈ ಆಯಿತು. ಈಗ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 100 ಆಲೂಗಡ್ಡೆ ಇದು ದೊಡ್ಡ. ಯಾರಿಬ್ಬರು ಬಂದರು? ಅಣ್ಣಗಳು ಬಂದ್ರಪ್ಪ. ಗೋರ್ಮೆಂಟೇ ಬರ್ತಾ ಇದೆ ಇವಾಗ ಅಲ್ಲಿ. ಅವ್ರು ಬಂದರೆ ಗೋರ್ಮೆಂಟೇ ಬಂದಂಗೆ. ಹಾಂ ಯಪ್ಪ ಏನ್ರು ಮಾತಾಡ್ಸಲಾಗ್ಯಾರ. ಎಲ್ಲೋ ಫಳಾರ್ ಸಿಕ್ಕಂಗಿದೆ. ಆ ಕಡೆ ಹೋಗ್ತಾ ಇದ್ದೀರಾ ಸೈಲೆಂಟಾಗಿ? ಹಾಂ ಬನ್ರಿ, ನಮ್ಮ ಜೊತೆ ಸೇರ್ಕೊಬನ್ರಿ ನೀವು. ಹಾಂ ಏನೀಗ? ಖಾರ, ಮಸಾಲೆ ಖಾರ. ಹಾಂ ಹಾಕಪ್ಪ, ಹಾಕು. ಮಸಾಲೆ ಖಾರ ಇದು ನಮ್ಮ ಕಡೆ. ಖಾರುಪ್ಪ ನಮ್ಮ ಕಡೆದು ಖಾರುಪ್ಪ ಇದು. ಹಾಕು ಬೇಗ ಹಾಕು. ಈಗ ಇದರಲ್ಲಿ ತಿರುಗಿಸಿದ್ರೆ ಎಲ್ಲ ಆಲೂಗಡ್ಡೆ ಹೊಡೆದೋಗ್ಬಿಡುತ್ತೆ. ಇದು ಪುಡಿ ಖಾರ, ಸುಮ್ಮನೆ ಕಲರ್ಗೋಸ್ಕರ ಸ್ವಲ್ಪ. ಕಲರ್ ಬಂದರೆ ತಿನ್ನಕ್ಕಾಗತ್ತಲ್ಲ, ಅದಕ್ಕೆ ಪುಡಿ ಖಾರ ಹಾಕ್ತಾರೆ. ನೀರು ಹಾಕ್ತಿತ್ತಾನೆ. ಹ್ಞೂ ಅಲ್ಲಿ ಹೊತ್ತಕತ್ತೈತೆ, ನೀರು ಹಾಕ್ಬಿಡು ಅಂದ್ರೆ ಬೆಂಕಿ ಜಾಸ್ತಿ ಆಗ್ಬಿಟ್ಟೈತೆ. ಆಮೇಲೆ ಕಡಲೆ ಬೀಜ ಹಾಕು. ಕಡಲೆ ಬೀಜ ಪೌಡ್ರ್ ಇದು ಅವಾಗಲೇ ಮಾಡಿಟ್ಕೊಂಡಿದ್ದೆ. ಯಪ್ಪ ಬಿಸಿಲಲ್ಲಿ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಳಕ್ಕೆ ಆಗ್ತಿಲ್ಲ. ಹಾಕು ಬೇಗ ಒತ್ತಾ ಇದೆ. ಇಲ್ಲಿ ಬೆಂಕಿ ಜಾಸ್ತಿ ಆಗ್ಬಿಟ್ಟಿದೆ.
ಇವತ್ತು ಏನಾರು ಉಳಿದು ಬಿಟ್ರೆ ನಾಳೆ ಹೊಡೆ ಬೆಳಿಗ್ಗೆ ಚಪಾತಿಗಿದೆ. ಆಲೂಗಡ್ಡೆ ಸಾಂಬಾರು ನಮ್ಮ ಕಡೆ ಸ್ಪೆಷಲ್ ಇದು. ಓಹೋ ಸಖತ್ತಾಯ್ತು ನೋಡ್ರಪ್ಪ. ಕಲರ್ ಬಂತು ಇವಾಗ ನೋಡ್ರಿ ಹೆಂಗೆ ಬರ್ತಾಯಿದೆ. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಪ್ಲೇಟ್ 10 ರೂಪಾಯಿ ಪ್ಲೇಟ್ ಕುತ್ಕೊಂಡ್ಬಿಡೋಣ. ಬರೀ ಸಾಂಬಾರು. ಸಾಂಬಾರು ಕುದಿಲಿ ಒಂದು ಸ್ವಲ್ಪ ಹೊತ್ತು. ಇದು ಹುಣಸೆ ಹಣ್ಣು ನೆನೆ ಹಾಕಿದ್ದೆ ಯಾವಾಗಲೇ, ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಚೆನ್ನಾಗಿ ನೆನೆದಿದೆ. ಈ ಥರ ಮಾಡಿ ಸ್ವಲ್ಪ ಒಳ್ಳೆಯರು. ಬೇರೆಯವ್ರು ಅಂತಿರ್ತಾರೆ ಏನು ನನ್ನ ಮಕ್ಳಿಗೆ ಮನೆ ಇಲ್ಲ ಇಲ್ಲದೆ ಥರ ಎಲ್ಲ ರೋಡಲ್ಲಿ ಬಂದು ಏನೋ ಮಾಡ್ತಿದ್ದಾರಲ್ಲ ಅಂತ ತಂದುಬಿಟ್ಟು. ಬಟ್ ಈ ಥರ ಕಂಟೆಂಟ್ ಮಾಡ್ತೀವಿ ಅಂತ ಸುಮಾರು ಜನಕ್ಕೂ ಈಗ ಚಾನಲ್ ಹೆಸರೇ ಗೊತ್ತಿಲ್ಲ. ಇದು ಚೆನ್ನಾಗಿರಿ ನೋಡಪ್ಪ ಇಲ್ಲೇ ಫಿಲ್ಟ್ರು ಎತ್ತು ಬೆಂಕಿ ಬರ್ತೈತೆ. ಹಾಂ ಚಾನಲ್ ಹೆಸರೇ ಗೊತ್ತಿಲ್ಲ ಸುಮಾರು ಜನಕ್ಕೆ ಇವಾಗಲೂ ಕೂಡ. ಅವ್ರು ಅಂತಿದ್ದಾರೆ ಇವ್ರು ಎಲ್ಲಿ ವೀಡಿಯೋಗಳು ಮಾಡ್ತಿದ್ದಾರೆ, ಎಲ್ಲಿ ಪಬ್ಲಿಕ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಸುಮಾರು ಕನ್ಫ್ಯೂಷನ್. ಯಾಕಂದರೆ ಈ ಚಾನಲ್ ಹೆಸರು ಇನ್ನೂ ಜನಗಳಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರೋದದು. ಸ್ವಲ್ಪ ಕುದಿಯಲಿ ಚೆನ್ನಾಗಿ. ಕುದಿಬೇಕಾ? ಇದು ನನಗೆ ಇಟ್ಬಿಡ ಒಂದಿಷ್ಟು ಕುದ್ದುಬಿಟ್ರೆ ಈಗೇನು ಮತ್ತೆ ಆ ಕಡೆ ಅದು ಕುದ್ಮೇಲೆ ಎಣ್ಣೆ ಕಾಯ್ಲಿಕ್ಕಿಡ ಕಟ್ ಮಾಡಪ್ಪ. ಸೊ ಇವಾಗ ತೆಗೆದು ನೋಡೋಣ ಸಾಂಬಾರ್ದು ಕತೆ ಏನಾಗಿದೆ ಅಂತಂದ್ಬಿಟ್ಟು. ಕುದೀತಾ ಇದೆ ಕಳ 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 ಅಂತಂದ್ಬಿಟ್ಟು. ಕೊತ್ತಂಬರಿ ಸೊಪ್ಪು ಹಾಂ ಹಾಕ. ಇದೇ ಥರ ಜಾಸ್ತಿ ಕುದ್ದುಬಿಟ್ರೆ ಫುಲ್ ಗಟ್ಟಿ ಆಗಿಬಿಡೋದು. ಆಮೇಲೆ ಜಾಸ್ತಿ ಕುದಿಸ್ಬಾರ್ದು. ಒಂದು 2 ಕುದಿ ಬಂದರೆ ಸಾಕು. ನಾನು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಕುದಿಲ್ಲಲ್ಲ, ನೀರು ಸಾಕು. ಹೀಗೆ ಗಟ್ಟಿ ಆಗತ್ತೆ. ಏಯ್ ಓಹೋ ಲೋಡ್ ಆಯ್ತು ಗಾಡಿ. ಹಿಡಿಯೋಕ್ಕೇನು ಇಲ್ಲ, ಕರೆಕ್ಟಾಗಿ ಟೆಕ್ನಿಕ್ ಯೂಸ್ ಮಾಡಿ ಏನೋ ತೆಗಿತಾ ಇರೋದು. ಒಳಗೆ ಬಿದ್ದಿತ್ತು. ಬಿದ್ದರೆ ಕಟ್ಟಿಗೆ ಪೀಸ್ ಏನಾಗಲ್ಲ. ಸೊ ಇವಾಗ ಒಲೆನ ಅಡ್ಜಸ್ಟ್ಮೆಂಟ್ ಮಾಡೋಣ. ಸರಿ ಇಲ್ಲ ಹಂಗೆ ಆಗ್ತದೆ ಮಾತಾಡೋದು. ಇವಾಗ ಇನ್ನೂ ಅಗಲ ಮಾಡಬೇಕಲ್ಲ, ಒಲೆ ಬುಟ್ಟಿಕೊಂಡಿರ್ಬೇಕಂದ್ರೆ. ಕಸ್ಟಮೈಸ್ಡ್ ಒಲೆ. ಬುಟ್ಟಿ ಇವಾಗ ದೊಡ್ಡ ಬುಟ್ಟಿ ಇಟ್ಟಣ. ಸೊ ಇವಾಗ ತೊಗೊಂಬಂದ್ರಪ್ಪ ಒಂದು ಸ್ವಲ್ಪ ಬೆಂಕಿ ಕಟ್ಗೆ. ಹಾಂ ಶುಗರ್ ಹಾಕಿ. ಇವಾಗ ಸಾಂಬಾರು ರೆಡಿ ಆಗಿದೆ, ಸ್ವಲ್ಪ ಶುಗರ್ ಹಾಕೋಣ. 4 ಸ್ಪೂನ್ ಹಾಕೋಣ. ಟೇಸ್ಟ್ ಬರುತ್ತೆ. ಏನು ಟೇಸ್ಟ್ ಬರ್ತೈತೆ? ಸಕ್ಕರೆ ಬರ್ತೈತೆ ಅಷ್ಟೇ. ಅಲ್ಲಿ ಸಕ್ಕರೆ ಪೂರಿ ಜೊತೆ ಟೇಸ್ಟ್ ಬರ್ಬೇಕಲ್ಲ, ಸಾಂಬಾರು ಕುಡಿಬೇಕು. ಸಾಂಬಾರು ಕುಡಿಬೇಕಂತೆ. ಏನಿವೆ ಇವಾಗ ಇಲ್ಲಿ ರೆಡಿ ಆಗ್ತಿದೆಯಪ್ಪ ದೊಡ್ಡ ಬುಟ್ಟಿನ. ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ನನ್ನ ಮಕ್ಕಳು ಹೆಂಗೆ ಮಾಡ್ತಾರತ್ತಂದ್ರೆ ಒಂದೊಂದು ಪ್ಲೇಸಲ್ಲಿ ಆಯಿಲ್ ಪಾಕೆಟನ್ನು ಹೀಟಿಗೆ ಟಚ್ ಮಾಡಿಬಿಡ್ತಾರೆ. ಅದು ಓಪನ್ ಆದ ತಕ್ಷಣ ಅಲ್ಲೇ ಅದು ಏನು ಬುದ್ಧಿನೋ ಗೊತ್ತಿಲ್ಲ, ಮಕ್ಕಳು ಕಟ್ ಮಾಡಿ ಹಾಕಿದ್ರೆ ಆಗುತ್ತದು. ಅದು ಇದು ಆಗ್ತೈತಿ, ಕಾಟನ್ ಅಲ್ಲ ಅದು. ಸರಿ ಆಯಿಲ್ ಹಾಕು. ಗೋಲ್ಡ್ ವಿನ್ನರ್ ಆಯಿಲು. ಎಲ್ಲ ತಿಂತಾ ಇರೋದು ಕುಡಿತಾ ಇರೋದು ಎಲ್ಲ ಕೆಮಿಕಲ್ಲೇ. ಅಷ್ಟೆಲ್ಲ ಗೊತ್ತಿದ್ದು ಕುಡಿಯೋದು ತಿಂತಾ ಇದ್ದೇವೆ ಅಂದರೆ ಎಲ್ಲ ಬಿಡು, ಏನು ಮಾಡೋಕ್ಕಿಲ್ಲ. ಹಂಗೆ ಕತೆ. ಐ ಥಿಂಕ್ 1 ಲೀಟ್ರ್ ಆಯಿಲ್ ಸಾಕಾಗುತ್ತೆ ಅನ್ಕೋತೀನಿ. ಹಾಂ 2 ಲೀಟ್ರ್ ಹಾಕೋದು ಬೇಕಾಗಿಲ್ಲ ಅಂದರೆ. ಕೀರ್ತಿ ಕುತ್ಕೋತೀಯಾ ಸೆಂಟ್ರಲ್ಲಿ? ನೋಡು ದೇವ್ರು ಏನತ್ತ ನಿಂದು. ಶುಕ್ರವಾರ ನೋಡು ದೇವ್ರು ಬರ್ತದೆ ನೋಡಿ ನಿನ್ಗೆ. ಅಲ್ಲಿ ಕುತ್ಕೊಂಡ್ರು ಪಲ್ಯ ಬರ್ತದೆ ನೋಡು ಈ ಥರ. ಆಯ್ ಏಯ್ ಕುದ್ದೈತಿ. ಕುದಿಯಲ್ಲ, ಅದು ಕಾಯ್ತದೆ ಎಣ್ಣೆ. ಓ ಆಯ್ತು ಅಲ್ಲ. ಓ ಹೌದು, ಎಣ್ಣೆ ಕುದಿಯಲ್ಲ ಅಂದರೆ ಹಾಂ ಜೋರಾಗಿ ಬೆಂಕಿ ಹಚ್ಚೋರು ಇದು ಆಗಲ್ಲ, ಹಿಂಗೆ ಕುದಿಯಲ್ಲ. ಓ ಅಲ್ಲಿ ನೋಡ್ರಪ್ಪ ಗೌರ್ಮೆಂಟ್ ಹುಡುಗರು ಎಷ್ಟು ಬರ್ತವೆ ಇವತ್ತು. ಅವ್ರು ಏನಾರು ಬಂದುಬಿಟ್ರೆ ನಮ್ಗೆ ಒಂದು ಪೂರಿ ಸಿಗಲ್ಲ. ಫುಲ್ಲು ಏನದು
ಏನಂತಾರೆ ದಾಸೋಗ ಆಗಿಬಿಡುತ್ತೆ ಇಲ್ಲಿ. ಏನು ಅದು ಒರೆಸ್ಬೇಕು. ಇಲ್ಲಿದೆ ಆಗುತ್ತೆ. ಅವ್ರು ನೋಡ್ತಿರ್ತಾರೆ ಅಣ್ಣಗಳು, ಏನು ನಡೀತಾ ಇದೆ ಇವ್ರದ್ದು ಕೆಲಸ ಅಂತಾರೆ ಅವ್ರನ್ನ. ಹಾಯ್ ಫ್ರೆಂಡ್ಸ್. ಅಲ್ಲೋಡಲ್ಲಿ ಹೆಂಗೆ ಹೋಗ್ತಾರೆ ಅವ್ರು ಸ್ಕೂಲ್ಗೆ. ಮಗನೇ ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ಗೆ ಹೋಗ್ತಾರೆ ನೋಡೋರೆಲ್ಲ ಹೆಂಗೆ ಓದ್ತಾರೆ. ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ಅವರು ದೊಡ್ಡ ಇನ್ಸ್ಪೆಕ್ಟರ್ ಆಗ್ತಾರೆ, ಒಬ್ಬನು ಡಾಕ್ಟರ್ ಆಗ್ತಾನೆ, ಒಬ್ಬನು ಪೈಲಟ್ ಆಗ್ತಾನೆ, ಒಬ್ಬನು ಯೂಟ್ಯೂಬರ್. ಅದರಲ್ಲಿ ಯಾರೂ ಆಗಲ್ಲ ಅವರು. ಯೂಟ್ಯೂಬರ್ ಆಗ್ಬೇಕಂದ್ರೆ ಇಲ್ಲಿದ್ದಾರೆ ನೋಡಿ ಇಂಥವ್ರು ಇರ್ತಾರೆ. ಯೂಟ್ಯೂಬರ್ ಆಗ್ಬೇಕಂದ್ರೆ ಓದಿರ್ಬಾರ್ದು, ಎಲ್ಲ ಫೇಲ್ ಆಗಿ ಸಾಕಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಬರ್ಬೇಕು. ಅವ್ರು ಏನು ಯಾವಾಗಲೂ ಕುಡಿತಿರ್ತಾರೋ, ಅವ್ರಿಗೆ ಯಾರು ಕುಡಿಸ್ತಾರೋ ಗೊತ್ತಿಲ್ಲ ಅವ್ರಿಗೆ. ದಿನಾಲು ಕುಡಿತಿರಲ್ಲ ಕೂಲ್ ಡ್ರಿಂಕ್ಸ್, ಯಾರು ಕುಡಿಸ್ತಾರೋ? ಹಲೋ ಸರ್ಪ್ರೈಸ್. ಅವ್ನು ನೋಡೋಣ ಕೂಲ್ ಡ್ರಿಂಕ್ಸ್ ಹೆಂಗೆ ಕುಡಿತಾವ ನೋಡೋಣ. ಕೂಲ್ ಡ್ರಿಂಕ್ಸ್ ಯಾರೋ ಕುಡಿಸ್ತಾರೆ ನಿಮಗೆ? ದುಡ್ಡು ಎಲ್ಲಿ ಬರುತ್ತೆ ಅವನಿಗೆ? ಡೈಲಿ ಕುಡಿತಾರ ನೋಡೋಣ ಫ್ರೆಂಡ್ಸ್ಗೆ ಎಲ್ಲರಿಗೆ ಕೂಲ್ ಡ್ರಿಂಕ್ಸ್ ಕೊಡ್ತಾನಂತೆ. ಅವ್ನು ನೋಡೋಣ ಚಿಕ್ಕ ಹುಡುಗ ಟೀ ಶರ್ಟ್ ಹಾಕೊಂಡು ಕೂಲ್ ಡ್ರಿಂಕ್ಸ್ ಹೊಡಿತಾರಪ್ಪ. ಇವ್ರು ಯಾರು ಕೊಡಿಸ್ತಾರೋ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್ ಮಾತಾಡ್ಸಲ್ಲ ಸುಚಿತ ಅವ್ರಿಗೆ ಕರಾಕತ್ತಾರ ಅವ್ರನ್ನ. ದಿನಾಲು ಹೋಗ್ತಾರೆ, ದಿನಾಲು ನೋಡ್ತಿರ್ತಾರೆ. ಇವ್ರದ್ದು ಇಲ್ಲಿ ಏನು ನಡೀತಾ ಇದೆ ಕತೆ ಅಂತ ಹೇಳ್ಬಿಟ್ಟು ಒಬ್ಬರಿಗೆ ಇನ್ನೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬರೀ 22 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. 22 ನೋಡೋಣ. ಕೈ ಹಚ್ಚಿ ಫೋನ್ ತೆಗಿಯೋಷ್ಟರಲ್ಲೇ ಫೋನೇ ಬರ್ತಾಯಿದೆ. ಹಲೋ. Datta, are you busy? No, tell me. Yeah, I just wanted to check if we come in an hour, is that okay? Fine, please come. That will be great actually. ನೋಡಿ ಇವರೆಲ್ಲ ಬರ್ತಾರೆ. ಪ್ಲೀಸ್ ಕಮ್. ಓಕೆ. Sorry? No, please come. Yeah. Okay. In an hour, by 6:30 we'll be there. Sure, That's okay. please come. Okay. ಮಾಡ್ತೀಯಾ? Okay. All right, bye. Thank you. ಪೂರಿ ತಿನ್ನಕತ್ರೆ ಬನ್ರಮ್ಮ ಇಲ್ಲಿ. ನೋಡಕ್ ಬಂದಾಳಕ್ಕೆ. ನೋಡಿ ಆ ಗೋರ್ಮೆಂಟ್ ಡಾಗಿಗೆ ಪ್ರೈವೇಟ್ ಡಾಕ್ಟ್ರ್ ಬರ್ತಾವ್ರೆ ಇವಾಗ. ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೇಳಿದ್ರೆ 1000 ರೂಪಾಯಿ ಕೊಡಬೇಕು ಅಂತಂದರು. ನೋಡಿದ್ರೆ ಪ್ರೈವೇಟ್ ಡಾಕ್ಟ್ರನ್ನ ಕರೆಸ್ಬಿಟ್ಟು ಅದಕ್ಕೆ ವ್ಯಾಕ್ಸಿನ್ ಹಾಕ್ಸ್ಬೇಕು. ಆಮೇಲೆ ಇನ್ನೊಂದು ರೇಬೀಸ್ ಅದು ಕಚ್ಬಿಟ್ರೆ ಜೊಲ್ಲೆಲ್ಲ ಬಂದು ಮನುಷ್ಯನಿಗೆ ಹುಚ್ಚಿಡಿಯುತ್ತಲ್ಲ, ಅದೊಂದು ಹಾಕ್ಸ್ಬೇಕಾಗಿದೆ. ಸೊ ನೋಡಪ್ಪ ದೊಡ್ಡ ಪೂರಿ ಮಾಡು, ಒಬ್ಬರು ಒಂದೊಂದರಲ್ಲಿ ತಿಂದು ಓಡ್ತಿರ್ಬೇಕು ಇವಾಗ. ನೀವು ಅವ್ನು ನೋಡಲ್ಲಿ ಏರೋಪ್ಲೇನ್ ಅಂತ ಒಂದು. ಐ ಥಿಂಕ್ ಬೆಂಕಿ ಇನ್ನೂ ಬೇಕಾ? ಸಾಕು, ಎಣ್ಣೆ ಕಾಯ್ದೆ ಸಖತ್ತ ಕಾಯ್ತಾ ಇದೆ. ನೋಡಿ ಹಿಟ್ಟು ರೆಡಿ ಆಗಿದೆ. ಲಡ್ಡು ಮಾಡೋದಾ? ಇವಾಗ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಪೂರಿ ಲಡ್ಡು ಟೋಟಲಾಗಿ 7-8 ಜನ ಇಷ್ಟು ತಗೋಬೇಕು, ಉಂಡೆ ಥರ ಆಗುತ್ತೆ. ಅವ್ರ ಮನೆಯಲ್ಲೆಲ್ಲ ಮಾಡಂಗಿತ್ತಂದ್ರೆ ಅಷ್ಟೆಲ್ಲ ತೊಗೊಳ, ಅದರಲ್ಲಿ 4-5 ಆಗ್ತವೆ ಪೂರಿ. ಇಲ್ಲಿ ಬಂದುಬಿಟ್ಟು ಇವಾಗ ದೊಡ್ಡ ಪೂರಿ ಮಾಡ್ತಾ ಇರೋದು. ಒಂದು ತಿಂದ್ರೆ ಓಡಾಕ್ತಾ ಇರ್ಬೇಕು ಆ ಥರ. ಇನ್ನೊಂದು ತಿನ್ನೋರಿದ್ರೆ ಆಮೇಲೆ ವಿಡಿಯೋ ಆಫ್ ಆದ ತಕ್ಷಣ ತಿನ್ನೋದವ್ರು. ಐ ಥಿಂಕ್ ಇದೈತೆ ಅನ್ಕೋತೀನಿ. ಸ್ಮೆಲ್ ಬರುತ್ತೆ. ಸುಚಿತಾ ಅಲ್ಲಿ ಚುಸ್ತದ ಹಿಂಗ್ಯಾಕ? ಬಾರಿಲ್ಲೇ ದೊಡ್ಡ ಪೂರಿ ಹಾಕ್ತಾರೆ ನೋಡಿ. ಬಾಯ್ಲಿಗ ಬಾಯ್ಲಿ ಬಾರೋ ಇಲ್ಲಿ. ಮೈದಾ ಪೂರಿ ದೊಡ್ಡದಾಗ್ತೈತೆ. ಅದೇನು ಇದನ್ನೇ ತಿರುಗಿಸುವ, ಅದು ಕೆಳಗಡೆ ಉಡ್ಡದೈತಲ್ಲ. ಹೇಳಪ್ಪ. ಅಲ್ಲಿ ಎಲ್ಲಾರ ಬಿದ್ದೆ ಅಂದ್ರೆ ನೀನು ಅಷ್ಟೇ, ನೀನು ಮೂಗಲ್ ರಕ್ತ ಬರುತ್ತೆ ಮಗನೇ. ಬಾ ಸುಚಿತ. ಆಯ್ತಪ್ಪ, ಎಣ್ಣೆ ಬೇಯ್ತು. ಹುಷಾರಾಗಿ ಹಾಕ್ಬೇಕು. ಎಲ್ಲರೂ ತುಬಕಂತ ಕೈಗೆ ಸಿಡಿತಂದ್ರೆ ಅಷ್ಟೇ ಕತಿ.
ಹಾಕಿ ಸ್ಲೋ ಆಗಿ ಬಿಡಬೇಕು. ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕಲೆ. ಎಣ್ಣೆ ಹೋಗಿ ನೀರು ಥರ ಆಗಿಬಿಟ್ಟಿದೆ ಬಿಸಿ ಬಿಸಿಗೆ ಇವಾಗ. ಅನ್ನಿಸ್ತಾನೆ ಇಲ್ಲ ಎಣ್ಣೆ ಅಂತ ಅಂದ್ಬಿಟ್ಟು ಹಂಗಾಗ್ಬಿಟ್ಟಿದೆ. ರೆಡಿ ಆಗಿದೆ. ಹಾಂ, ಎಣ್ಣೆ ಕಾಯ್ದಿದೆ ನೋಡೋಣ, ಚೆಕ್ ಮಾಡಿ. ಸ್ವಲ್ಪ ಎಣ್ಣೆ ಕಾಯ್ದಿದೆ. ಇವಾಗ ಇದು ತೆಗಿಲಿಲ್ಲ ಅದು ಲಡ್ಡು. ಲಡ್ಡು ತಿನ್ನಾಗತ್ತೆ. ನೋಡಿ ಲಡ್ಡು ರೆಡಿ ಆಯಿತು. ಫಸ್ಟ್ ಲಡ್ಡು. ಇವಾಗ ಹಾಕ. ಹುಷಾರು, ಕೈ ಇಲ್ಲ ಇದ್ರ ಮೇಲೆ ಹಾಕು. ಇಲ್ಲ ಹಾಂ, ವಾ 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 ವಾ. ತಿರ್ಗಿಸ್ಬೇಡ. ಹ್ಞೂ, ಹಿಂಗಿದು ಮಾಡ್ಬೇಕಪ್ಪ. ಹೆಂಗೆ ಮಾಡೋದು? ಹಿಂಗೆ ಮಾಡಿದ್ರೆ ಓಕೆ. ಅಬ್ಬಾ ಉಬ್ಬುತ್ತೆ. ಹಿಂಗೆ ಮಾಡ್ಬೇಕು. ನೋಡ್ರಪ್ಪ ಇದು ಹೆಂಗೆ ಉಬ್ತಾ ಇದೆ. ಹೋಗ ನನ್ನ ಮಗಂದೈತಿ. ಒಳ್ಳೆ ಇದು ಆಯ್ತಲ್ಲ, ಆಮೆ ಥರ ಆಗೋಯ್ತು ಇದು. ಇಲ್ಲ ಬಿಡು. ಮೇಲೆ ಹಾಕಿದ್ರೆ ಆಮೆ ಹೊಟ್ಟೆ ಥರ ಆಯ್ತು ಇದು ಕತೆ. ಕಲರ್ ನನಗೆ ಅರ್ಥನೇ ಆಗ್ತಿಲ್ಲ. ಆಯ್ತದು ಆಗೈತೆ. ತೆಗಿಲ ಅದು ಉರಿ ಒಂದು ಕಡೆ ಜಾಸ್ತಿ. ಹಾಂ, ಚಾನಸ್. ಅಯ್ಯಪ್ಪ, ಇರು. ಅಯ್ಯೋ ಎಲ್ಲ ಒಳಗಡೆ ಹೋಗ್ಬೇಕಾ ಇದು? ಇರು. ಚಾನ್ಸ್ಬೇಕು ನೀರು ಎಣ್ಣೆ. ಹಾಂ, ಪೂರಿ ನೋಡಲ್ಲ ಹೆಂಗೈತೆ ಅದು. ಅದು ಉರಿ ಒಂಜರ ಭಾಳ ಕೈದದ ಎಣ್ಣೆ. ಪೂರಿ ತೆಗಿಯೋಣ. ಉರಿ ಸ್ವಲ್ಪ ಕಮ್ಮಿ ಮಾಡಿ. ಇದ್ರಲ್ಲ ಚಾನ್ಸ್ ಇರುತ್ತೆ. ಇಲ್ಲ ಎಣ್ಣೆ ಅದು ಉರಿ ಒಂಜರ ಹೊರಗೆ ಜಾಸ್ತಿ. ಕಲರ್ ಭಾಳ ಅಲ್ಲ, ಉರಿ ಜಾಸ್ತಿ ಆಗಿಬಿಟ್ಟಿದೆ. ಎಣ್ಣೆ ಒಂದು ಸ್ವಲ್ಪ ಜಾನ್ಲಿ ಇರಪ್ಪ ಇದು. ಇರೋಪ್ಪ, ನೀನು ಚಿಕ್ಕದೇ ಮಾಡೋಣ. ಎಣ್ಣೆ ಹಿಡಿತಾ ಇದೆ ಇಲ್ಲಿ, ಒಂದು ಸ್ವಲ್ಪ ಇರು. ಈ ಥರ ಎಣ್ಣೆ ಹೊಡೆದ್ಬಿಟ್ರೆ ಸರಿಯೋ ದೂರಲ್ಲೇ. ನನಗೆ ಎಣ್ಣೆ ಪಕ್ಕದಲ್ಲಿ ಕುತ್ಕೊಳಕ್ಕೆ ಭಯ ಇಲ್ಲಿ. ನೀನಲ್ಲೇ ಅವ ತೆಗಿತಾನೆ ಬಿಡ್ರ. ಸರಿಯಪ್ಪ ಸುಚಿತಾ. ಸೊ ಇವಾಗ ಒಂದು ಸ್ವಲ್ಪ ಉರಿ ಜಾಸ್ತಿ ಅಂದರೆ ಜಾಸ್ತಿನೇ ಆಯ್ತು ಅದು ಕತೆ. ಏನು ಅಪ್ಪ, ಅವ್ರಿಗೆ ಒಂದಿಷ್ಟು ಬೇಕಂದ್ರೆ ಚಿಕ್ಕದು ಮಾಡಿಬಿಡು. ಸುಚಿತ ಕೀರ್ತಿಗೆ ಒಂದು 3 4 ಒಮ್ಮೆ ಹಾಕ್ಬಿಟ್ಟು ಪುಡ್ರು ಅಂತಂದು ಇಷ್ಟು ದೊಡ್ಡದು ಹಾಕ್ಬಿಟ್ರೆ ಅವ್ರಿಗೆ ದೊಡ್ಡತೈತಿಯಾ? ಹಾಂ, ನೋಡಲ್ಲ ಹೆಂಗೆ ಹೊಡಿತದು. ಹಾಂ, ಇದು ಕರೆಕ್ಟಾಗಿ ಬಂತು. ಕರೆಕ್ಟಾಗಿ ಬಂದಿದ್ದು ಅವನಿಗೆ. ಕರೆಕ್ಟಾಗಿ ಬಂದಿದ್ದು ನಿನ್ಗೆ, ಬರಲಾರ್ದೆಲ್ಲ ಬೇರೆಯವ್ರಿಗೆ. ವೆರಿ ಗುಡ್. ನೋಡಿದ್ರೆ ನಾವು ಕತೆ ಹೆಂಗಿದೆ. ಫುಲ್ ಎಣ್ಣೆ ಎಲ್ಲ ಸೋರ್ಬಿಡ್ಲಿ. ಏನು ಪೂರಿ ಅದು? ಪಿಂಕ್ ಪೂರಿ. ಪೂರಿ ಏನು ಪೂರಿ? ಬಾಯಾಗ ನೋಡಲ್ಲ ಏನು ಆಗ್ತಿದೆ. 10 ರೂಪಾಯಿ ಪೂರಿ ಸಾಂಬಾರು. ಹೋಗ ನಡ್ರಲ್ಲಿ. ಚಿಕ್ಕದಂತೀಯ ಪ್ಲೇಟ್ ನೋಡಿದ್ರೆ ನಿಮ್ಕಿಂತ ದೊಡ್ಡದಿದೆ ಅಲ್ಲೇ. ಬಂದ್ರೆ ಸುಮ್ಮನೆ ಸೈಡಿಗೆ ಈ ಕಡೆ ಬಾ. ಚಿಕ್ಕ ಪ್ಲೇಟ್. ಇದು ಬೇಕಪ್ಪ. ಇದು ಬೇಕು ನೀನು. ಇದಾ? ಕೀರ್ತಿ, ನಿನಗೆ ಇದು ಪೂರಿ ತಗೋ. ಹಿಡ್ಕೊ. ಬಾರಪ್ಪ ಸುಚಿತ. ಅಲ್ಲೇನಕ್ಕೆ ಹೋಗಿದೆ? ದೊಡ್ಡವನ ತೊಳ್ಕೊಂಬರ್ತಾನೋ ಸ್ವಾಮಿಗಳ್ಗತ್ತಲೆ. ತಗೊಳಪ್ಪ, ಕುತ್ಕೊಳ್ಳಪ್ಪ. ಅದಕ್ಕೆ ಚಟ್ನಿ ಗಿಟ್ನಿ ಸಾಂಬಾರು ಏನು ಬೇಡವಾ? ಸಾಂಬಾರು ಬೇಕಾ? ಸಾಂಬಾರು ಸ್ವಲ್ಪ. ಸಾಂಬಾರು ಐತಿ. ಇಲ್ಲತ್ ಮಾಡಿ ಎಣ್ಣೆ ಬಟ್ಲದ ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ. ಓಕೆ. ಖಾರ ಗೀರ ಏನಿಲ್ಲ, ಚೆನ್ನಾಗಿರ್ತದೆ. ತಿಂದು ನೋಡು. ನಿನಗೆ ಬರೀ ಕಬಾಬು ಖಾರ ತಿಂತ. ನಾನು ಸ್ವಲ್ಪ ಹಾಕ್ತೀನಿ. ಏಯ್ ಚೂಡ್ ನನ್ನ ಮಗನೇ, ಇಲ್ಲೇ ಇದೆವು. ಹಿಡ್ಕೊಳಪ್ಪ. ಇಬ್ರು ಕುತ್ಕೊಂಡಲ್ಲಿ ಫೋಟೋ ತೆಗಿಕತ್ರಿ ಇರ್ರಿ.
ಹಾಂ ಸೊ ಇವಾಗ ಇವ್ರು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರಪ್ಪ ಪೂರಿ. ಇವ್ರು ತಿಂದು ಫಸ್ಟ್ ಟೇಸ್ಟ್ ಹೇಳ್ರಿ ಅಲ್ಲಿ ಸುಮ್ಮನೆ ತಿಂದು ಫಸ್ಟ್ ಟೇಸ್ಟ್ ಹೇಳು, ಆಮೇಲೆ 30 ರೂಪೀಸೋ 10 ರೂಪೀಸೋ 50 ರೂಪೀಸೋ ಪ್ಲ್ಯಾನ್ ಮಾಡೋಣ. ಹ್ಞೂ ಚೆನ್ನಾಗಿದೆಯಾ? ಹಾಂ ಪೂರಿ ನನ್ನ ಮಕ್ಕಳು ಎಣ್ಣೆ ಆಯಿತು ತುಂಬ ಚೆನ್ನಾಗಿ ಅನ್ಸುತ್ತೆ ಇವಾಗೆಲ್ಲ. ಹಾಂ ಹೇಳಪ್ಪ ಏನಾಯ್ತು, ಚೆನ್ನಾಗೈತಾ? ಹಾಂ ನೀನು ಕೀರ್ತಿ ಚೆನ್ನಾಗೈತಿ. ತಿಂದೆ? ಬಾಯಾಗೈತೆ? ತೋರ್ಸು ನೋಡೋಣ. ಹ್ಞೂ ಮತ್ತು ಅದು ಸಾಂಬಾರು ಯಾರು ತಿಂತಾರೆ ಅದ್ರ ಜೊತೆ? ಯಾವಾಗ ತಿನ್ನು ನೋಡೋಣ ಯಾರು ಫಸ್ಟ್ ತಿಂತೀರಿ ಇಬ್ಬರದಾಗ ನೋಡೋಣ. ಇವಾಗ ನೋಡೋಣಪ್ಪ ಇಬ್ಬರಿಗೆ ಕಾಂಪಿಟೇಷನು. ಆ ಸಾಂಬಾರು ಮುಗಿಸ್ಬೇಕು ಎಲ್ಲರೂ. ಹಾಂ ಮುಗಿಸ್ಬೇಕು, ಅದನ್ನು ಮುಗಿಸ್ಬೇಕು. ಓಕೆ ಇವಳು ಮುಟ್ಲಬೇಡ ಅನ್ನಿಸ್ತಾವಳೆ ಸಾಂಬಾರು ಮಾತ್ರ. ಖಾರ ಹಾಂ ಹೊಡೆದು ಮುಗಿಸ್ತಾರೆ ನೋಡು. ಪೂರಿ ಇಂಥದಂದರೆ ಹೊಡಿತಾರೆ ಅವರು ಸರಿಯಾಗಿ. ನಮ್ಮ ಅಪ್ಪ ಇರಬೇಕಾಗಿತ್ತು ಇನ್ನೂ ಮಜಾ, ಅವರು ಸಖತ್ತಾಗಿ ಹೊಡಿಯೋರು. ಪೂರಿ ವಡೆ ಇಟ್ಕೋ ಸೈಲೆಂಟಾಗಿ ಅಲ್ಲೇ ನೋಡಿ. ಅಲ್ಲಿ ಜನ ನೋಡ್ಕೊಂಡು ನಕ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ ನನ್ನ ಮಕ್ಕಳು ಅಂತಂದ್ಬಿಟ್ಟು. ಆದರೆ ಏನು ಮಾಡೋದು, ಕಂಟೆಂಟ್ ಕ್ರಿಯೇಟರು. ಇಟ್ಕೋ ಅಲ್ಲಿ ಸುಮ್ಮನೆ ಸೈಡಿಗೆ ಇಡು, ಅಲ್ಲಿ ಸುಮ್ಮನೆ ಸೈಡಿಗೆ ಇಡಲೇ. ನೀನು ತಿಂದಿಲ್ಲ ಅಂದ್ರೆ ಇಟ್ಕೋ ಅಲ್ಲಿ ಸೈಡಿಗೆ. ಸೊ ಕಂಟೆಂಟ್ ಕ್ರಿಯೇಟರ್ ಅಂದರೆ ಇದನ್ನೇ. ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ನೀವು ಏನು ಬೇಕಾದ್ರೂ ಮಾಡಿರಿ. ಇಲ್ಲಿ ಬಂದು ತಿನ್ನೋದನ್ನೇ ನಾವು ಅಲ್ಲಿ ವೀಡಿಯೋ ಮಾಡ್ತಿದ್ದೇವೆ, ಇಲ್ಲಿ ತಿಂತಾಯಿದ್ದೇವೆ. ಯಾಕೋ ಎಲ್ಲೆಲ್ಲ ಏನೇನೋ ಹೆದರ್ಸ್ತಾ ಇದೆ, ಸೌಂಡು ಬಂದ್ರೇ ಹೆದರಿಕೆ ಬರ್ತಾಯಿದೆ. ಸೊ ಇವಾಗ ನಾನು ಹಾಗೆ ಒಂದು ಟೇಸ್ಟ್ ಮಾಡ್ತೀನಿ ಅವ್ರ ಜೊತೆ, ನೋಡೋಣ. ನನಗೇನಾದ್ರು ಪ್ಲೇಟ್ ಗೀಟ್ ಐತಾ? ಇದೇನಾ ಪ್ಲೇಟು? ಏನು ಮಾಡ್ತೀನಿ, ಪ್ಲೇಟ್ ಪೂರಿ ಒಂದೇ ಒಂದು ಇಟ್ಕೊತೀನಿ. ಸೊ ಇದನ್ನೇ ಇಟ್ಕೊಳ್ಳೋಣ, ಇವ್ರಿಗೆ ಕೊಟ್ಟಿದ್ದೀನಿ. ಸೊ ಈಗ ನಾನು ಕೂಡ ಅಲ್ಲೇ ಕೂತ್ಕೊಂಡು ಟೇಸ್ಟ್ ಮಾಡ್ತೀನಿ. ಹೆಂಗೈತಪ್ಪ? ಹಾಂ ಎಮ್ಮಿ ಐತಾ? ಎಮ್ಮಿ ಐತೆ, ಎಮ್ಮಿ ಐತಿ. ಕೋಣ ಎಲ್ಲೈತಿ? ಚೆನ್ನಾಗೈತಾ? ಅಯ್ಯಪ್ಪ ಹ್ಞೂ ನಮ್ಮದು ಕೋಣ ಐತೆ, ನಿಮ್ಮದು ಎಮ್ಮೆ ಐತೆ. ಹಾಂ ಮತ್ತು ಹಾಂ ನಾವು ಟೇಸ್ಟ್ ಮಾಡೋಣ. ಟಬಕ್ ಅಂತೈತೆ ಪೂರಿ. ರುಚಿತ ಸಾಂಬಾರು ಜೊತೆ ಚೆನ್ನಾಗಿದೆ ತಾನೇ? ನಿಜವಾಗ್ಲೂ ಸಖತ್ತಾಗ್ಬಿಟ್ಟಿದೆ. ಎಲ್ಲರಿಗಿಂತಲೂ ಇದೆ ಯಾಕೋ ಚೆನ್ನಾಗಿ ಆಯಿಲ್ದಿದೆ ಅಂತ ನೋಡಲಿ. ಆಯಿಲ್ ಅಲ್ವಾ, ಬಾಯಿ ಟೇಸ್ಟ್ ಬರುತ್ತೆ. ಮಸ್ತ್. ಇದೇ ಥರ ಎಲ್ಲ ಇದ್ದರೆ ನೋಡಿ ಲೈಫು. ಇಲ್ಲೇನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಜಾಗನೂ ಅಲ್ಲ, ಏನೂ ಅಲ್ಲ. ಅಲ್ಲಿ ಅಡುಗೆ ಇದು ಕಟ್ಟಿಗೆಯಿಂದ ಅಡುಗೆ ಮಾಡ್ತಿರೋದು, ಇಲ್ಲಿ ಕೂತ್ಕೊಂಡಿರೋದು. ಲೈಫ್ ತುಂಬ ಸಿಂಪಲ್ಲು. ಅಲ್ಲಿ ಹೋಗ್ಬೇಕಂದ್ರೆ 45,000 ರೂಪಾಯಿ ತಿಂಗಳಿಗೆ ರೆಂಟ್ ಕಟ್ಟಬೇಕು. ಈ ಮನೆ ಕಟ್ಟಿಸ್ಬೇಕಂದ್ರೆ 1.5 ಕೋಟಿ ಖರ್ಚು ಮಾಡಬೇಕು. ಈ ಸೈಟ್ ತೊಗೊಳಕ್ಕೆ 1,20,00,000 ಖರ್ಚು ಮಾಡಿರೋದು. ನೋಡಿದ್ರೆ ತಿನ್ನೋದಿದು. ಅಯ್ಯೋ ಬರೇ ಮನೆ ಕಟ್ಟೋಕ್ಕೆ, ಸೈಟ್ ತೊಗೊಳಕ್ಕೆ, ಕಾರ್ ತೊಗೊಳಕ್ಕೆ ದುಡ್ಡು ಖರ್ಚು ಮಾಡೋದು, ತಿನ್ನೋಕ್ಕೆ ಖರ್ಚು ಮಾಡೋದೇ ಇಲ್ಲ ಹೇಳ್ಬೇಕಂದ್ರೆ. ಇದೆಲ್ಲ ಸೇರಿನೇ ಒಂದು 1,000 ರೂಪಾಯಿ ಆಗಿಲ್ಲ. 1,000 ರೂಪಾಯಿದಲ್ಲಿ ಹೊಟ್ಟೆ ತುಂಬುತ್ತೆ. ಅಲ್ಲಿ ನೋಡಿದ್ರೆ ಕೋಟಿ ಹಾಕ್ತೇವೆ ದುಡ್ಡು, ಏನೋ ಮಾಡೋಕ್ಕಾಗಲ್ಲ. ಹಾಂ ಸೊ ಇವಾಗ ಟೀ ಚೆಲ್ಲಿಬಿಟ್ಟಿದೆ. ಸೊ ಇವಾಗ ಟೀ ಚೆಲ್ಲಿದ್ದಕ್ಕೆ ಒಂದಿಷ್ಟು ಶಾರ್ಟೇಜ್ ಆಗಿಬಿಡ್ತಿದೆ ಇವಾಗ ಕತೆ. ನೋಡಪ್ಪ ಎಣ್ಣೆ ಕುತ್ತ ನಾನು. ಸರಿ ಅವನವ್ನು ಮೊದಲೇ ಅವನವ್ನು ಕೈ ಸುಟ್ಟೈತಿ, ಗುಂಡಿ ಅಷ್ಟೆ. ಸೊ ಟೀನ ಸ್ಟಾರ್ಟ್ ಮಾಡೋಣ. ಪೂರಿ ತಿಂದಿದ್ದಾಯ್ತು. ಇವಾಗ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ರೆ ಎಣ್ಣೆ ಅಂಶ ಒಳಗಡೆ ಹೋಗ್ಬಿಡುತ್ತೆ. ಒಳಗಡೆ ಹೋಗಿ ಏನಾಗುತ್ತೆ, ಏನೇನೋ ಕೆಲಸ ಆಗುತ್ತೆ ಒಳಗಡೆ ಹೋಗಿ. ಮತ್ತೆ ನಮ್ಮ ಹುಡುಗರು ನೋಡ್ತವ್ರೆ, ಎಲ್ಲರಿಗೆ ಕರೆಕ್ಟಾಗಿ ಬಿಡ್ತಾವ್ರಲ್ಲ ಇವತ್ತು, ಯಾಕೆ ಅಂತಂದ್ಬಿಟ್ಟು. ಅದರಲ್ಲಿ ಹೋಗ ದೂರ ಇಲ್ಲೇ ನೋಡ್ತಿ. ಇವತ್ತು ಮಗನ ಚೆಲ್ಲಿ ರೊಟ್ಟಿ ಮೊದಲೇ ಟೆನ್ಷನಲ್ಲಿದ್ದೇವೆ ಎಲ್ಲರೂ ಇಲ್ಲಿ. ಬಂದ್ಬಿಟ್ಟ. ನಿನಗೆ ಇಲ್ಲಿ ತವೆದಲ್ಲೇನೋ ಕೂಡಿಸ್ತೇವೆ ಇವತ್ತು. ಸರಿ ಅಲ್ಲೇ ನೋಡ್ತಿ ಗೂಬೆ ಥರ. ಗೂಬೆ ಅಲ್ವೋ, ಗೂಗೆ ಈ ಕಡೆ ಬಂದಂದ್ರೆ ನೀನು ಏಟ್ ತಿಂತಿ ಇವತ್ತು. ಹೋಗಿ ಹೋಗಿನಿ ಸಾಕು ಮುಗಿತು. ಆ ಕಡೆ ಹೋಗು, ಕೈ ತೊಗೊಳೋ. ತಿಂದಿದೆ, ಕೈ ತೊಗೊಳೋ ನೀಟಾಗೆ. ಆಯಿಲೆಲ್ಲ ಬಾಯಲ್ಲಿ ಹೋಗಲ್ಲ, ಕೈಯಲ್ಲೇ ಐತೆ ನೋಡು. ಟೀ ತೊಗೊಳ್ಳೋಣಪ್ಪ. ಇವತ್ತು ಇಷ್ಟಿಷ್ಟೇ ಟೀ ಇರೋದು. ಇವತ್ತು
ಕುದಿಸಕ್ಕೆ ಹೋಗೋಷ್ಟರಲ್ಲೇ ಟೀ ಚಲೋ ಇತ್ತು. ಎತ್ಕೊಳ್ರಪ್ಪ ಬಂದು ಕರೆಕ್ಟಾಗಿ ಸೋಸಿದ್ದೀನಿ ತಾನೆ 2 4 6 ಹಾಂ ಕರೆಕ್ಟಾಗಿದೆ. ಆಮೇಲೆ ಎಲ್ಲಿ ಜಾಸ್ತಿ ಆಗಿಬಿಟ್ಟಿದ್ರೆ ಕಷ್ಟ ಇರ್ತಿತ್ತು. ಎತ್ಕೊಳ್ರಪ್ಪ ಯಪ್ಪ ಟೀ ಕುಡಿ. ಹಾಂ ಡಾಕ್ಟ್ರ್ ಹೇಳ್ತವ್ರೆ, ಡಾಕ್ಟ್ರ್ ಮಾತು ಕೇಳಿಬಿಟ್ರೆ ಬದುಕ್ಬಿಡ್ತೇವಲ್ಲ, ಅದಕ್ಕೆ ಡಾಕ್ಟ್ರ್ ಮಾತು ಕೇಳಿಬಿಟ್ರೆ ಚೆನ್ನಾಗಿರಲ್ಲ. ಡಾಕ್ಟ್ರ್ ಆಪೋಸಿಟಲ್ಲಿ ಇರಬೇಕು ಒಂದು ಸ್ವಲ್ಪ. ಅವ್ನು ನೋಡು ಒಂದು ಹನಿ ಹಾಕ್ಬಿಟ್ರೆ ಜಾಸ್ತಿನಾ ಇವನಿಗೆ? ಇವ್ನು ನೋಡಪ್ಪ ಹಾಕಿದ್ದು ಎಷ್ಟು ಹಾಕೊಂಡು ಗೊತ್ತಾ, ಒಂದು ಗುಟಕ್ಕೆ ಹಾಕಿಲ್ಲ, ಒಂದು ಗುಟಕ್ಕೆ ಜಾಸ್ತಿ ಆಗ್ಬಿಡುತ್ತೆ ನಿನಗೆ. ಅಯ್ಯೋ ಯಪ್ಪ. ಕುಡಿಯಂಗಿಲ್ಲೇನೋ.